ದೇವರು ಮಾಡಿದಂತಹ ಉಪಕಾರಗಳನ್ನು ನಾವು ಸ್ಮರಿಸ್ತಾ ಹೋದರೆ ಖಂಡಿತವಾಗಿಯೂ ನಮ್ಮ ಜೀವಮಾನವೆಲ್ಲ ದೇವರಿಗೆ ಕೃತಜ್ಞತೆ ಹೇಳ್ತಾನೇ ಬದುಕಬೇಕಾಗುತ್ತೆ. ಅಷ್ಟೊಂದು ಉಪಕಾರಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಮಾಡಿದ್ದಾರೆ. ಕೇವಲ ಭೌತಿಕವಾದಂತಹ ಉಪಕಾರಗಳಲ್ಲ, ಆಧ್ಯಾತ್ಮಿಕವಾದಂತಹ ಅನಶ್ವರವಾದಂತಹ ಉಪಕಾರಗಳನ್ನು ದೇವರು ನಮ್ಮ ಜೀವನದಲ್ಲಿ ಮಾಡಿದ್ದಾರೆ. ಎಷ್ಟೋ ಬಾರಿ ನಾವು ಯೋಚನೆ ಮಾಡೋದು ಪ್ರಾಪಂಚಿಕವಾದ ಭೌತಿಕವಾದ ಉಪಕಾರಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಮಾಡಿದ್ದನ್ನು ನಾವು ಧ್ಯಾನ ಮಾಡ್ತೀವಿ, ಆಲೋಚನೆ ಮಾಡ್ತೀವಿ. ಉದಾಹರಣೆ, ದೇವರು ನಾನು ರೋಗಿಯಾಗಿದ್ದಾಗ ನನಗೆ ಅದ್ಭುತಕರವಾಗಿ ಸೌಖ್ಯ ಕೊಟ್ಟರು. ನಾನು ಗತಿ ಇಲ್ಲದೆ ಅಲೆಯುತ್ತಾ ಇರುವಾಗ ನನಗೊಂದು ಸಂಗಾತಿಯನ್ನು ಕೊಟ್ಟರು. ಅಥವಾ ಅನಾಥಳಾಗಿದ್ದ ನನಗೆ ಒಳ್ಳೆಯ ಪೋಷಕರನ್ನು ದೇವರು ಕೊಟ್ಟರು. ಅಥವಾ ಏನೂ ಕೆಲಸ ಇಲ್ಲದೆ ಅಲೆಯುತ್ತಿರುವಾಗ ದೇವರು ನನಗೆ ಒಳ್ಳೆಯ ಕೆಲಸ ಕೊಟ್ಟರು. ಸಾಲದ ಭಾರದಿಂದ ಬಳಲ್ತಾ ಇರುವಾಗ ದೇವರು ಅದ್ಭುತಕರವಾಗಿ ನನಗೆ ಅದರಿಂದ ಬಿಡುಗಡೆ ಕೊಟ್ಟರು. ಈ ರೀತಿ ಭೌತಿಕವಾದ ಪ್ರಾಪಂಚಿಕವಾದ ಅನೇಕ ಉಪಕಾರಗಳನ್ನು ದೇವರು ನಮ್ಮೆಲ್ಲರ ಜೀವನದಲ್ಲೂ ಮಾಡಿದ್ದಾರೆ, ಮಾಡ್ತಾನೇ ಇದ್ದಾರೆ. ಇದಕ್ಕಾಗಿ ಮಾತ್ರ ನಾವು ಕೃತಜ್ಞತೆ ಹೇಳುವರಾದರೆ ಖಂಡಿತವಾಗಲೂ ನಮಗೆ ಹೇಳಿ ಹೇಳಿ ಬೋರ್ ಆಗಿಬಿಡುತ್ತೆ. ಸ್ವಲ್ಪ ದಿವಸ ಹೇಳ್ಬೋದು, ನನಗೆ ಸೌಖ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನನ್ನ ಜೀವಿತದಲ್ಲಿ ನೀನು ಇದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ, ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. 1 ಸಾರಿ 2 ಸಾರಿ 3 ಸಾರಿ 10 ಸಾರಿ ಎಲ್ಲ ಹೇಳಿ ಆದಮೇಲೆ ಮತ್ತೆ ನಮಗೆ ಅನಿಸುತ್ತೆ, ಎಷ್ಟು ಸಾರಿ ಇದಕ್ಕೇನೆ ಸ್ತೋತ್ರ ಹೇಳೋದು ಅಂತ. ಆದರೆ ಎಷ್ಟು ಸಾರಿ ಸ್ತೋತ್ರ ಹೇಳಿದರೂ ಸಾಕಾಗದೇ ಇರುವಂತಹ, ಬೋರ್ ಆಗದೇ ಇರತಕ್ಕಂಥ ಉಪಕಾರ ದೇವರು ನಮ್ಮ ಆತ್ಮದಲ್ಲಿ ಅಥವಾ ನಮ್ಮ ನಿತ್ಯತೆಗೆ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ಹಾಗೆ ದೇವರು ಮಾಡಿದಂತಹ ಉಪಕಾರ ಅದು ಯಾವುದು ಅಂದರೆ, ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕಾಗಿ ಶಿಲುಬೆಯ ಮೇಲೆ ನನಗೋಸ್ಕರ ಸತ್ತು ಸಮಾಧಿ ಮಾಡಲ್ಪಟ್ಟು 3ನೇ ದಿನ ಪುನರುತ್ಥಾನರಾಗಿದ್ದಾರಲ್ಲ, ಈ ಉಪಕಾರವನ್ನು ನಾವು ಎಷ್ಟು ಸ್ಮರಿಸಿ ದೇವರಿಗೆ ಥ್ಯಾಂಕ್ಸ್ ಹೇಳಿದರೂ ಕೂಡ ನಮಗೆ ಬೋರ್ ಆಗಲ್ಲ. ಇದನ್ನು ಸ್ಮರಿಸಿ ಹೇಳಿದಷ್ಟು ನಮಗೆ ಸಂತೋಷ ಹೆಚ್ಚಾಗುತ್ತೆ. ಮಾತ್ರ ಅಲ್ಲ, ಇನ್ನೂ ಅವರಿಗೆ ಕೃತಜ್ಞತೆ ಮಾಡಬೇಕು ಅಂತ ಅನಿಸುತ್ತೆ. ಬೇರೆ ಎಲ್ಲ ಉಪಕಾರಗಳು ಅಳಿದು ಹೋಗ್ತದೆ, ಆದರೆ ದೇವರು ಮಾಡಿದ ಈ ಉಪಕಾರ ವರ್ಣಿಸಲು ಅಸಾಧ್ಯಕರವಾದ ಉಪಕಾರ. ಆದುದರಿಂದ ಇದು ಅಳಿದು ಹೋಗದೇ ಇರುವ ಉಪಕಾರ. ಈ ಉಪಕಾರ ದೇವರು ಪಾಪಿಯಾದ ನನ್ನ ಜೀವಿತದಲ್ಲಿ ಮಾಡಿದ್ದನ್ನು ನಾವು ಯಾವಾಗಲೂ ಧ್ಯಾನಿಸುತ್ತಾ ಸ್ಮರಿಸುತ್ತಾ ದೇವರಿಗೆ ಸ್ತೋತ್ರ ಹೇಳೋರಾದರೆ ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಹೃದಯ ಪರಮಾನಂದ ಭರಿತವಾಗ್ತದೆ. ಇವತ್ತು ನಮ್ಮಲ್ಲಿ ಯಾರ ಹೃದಯದಲ್ಲಿ ಆನಂದ ಇಲ್ಲ? ನಿಮಗೆ ಆನಂದ ಸಿಗಬೇಕಾದರೆ ನೀವು ಕೃತಜ್ಞತೆ ಉಳ್ಳವರಾಗಿರಿ. ಕೃತಜ್ಞತೆಯಿಂದ ದೇವರಿಗೆ ಸ್ತೋತ್ರ ಮಾಡಿ. ಸುಮ್ಮನೆ ಬಾಯಲ್ಲಿ ಯೇಸುವೆ ಸ್ತೋತ್ರ ಹೇಳೋದಕ್ಕಿಂತ ಕೃತಜ್ಞತೆಯಿಂದ, ವಿತ್ ಹಾರ್ಟ್ ಫುಲ್ ಆಫ್ ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ಸ್ ಗಿವಿಂಗ್, ನಮ್ಮ ಒಳಗಡೆ ಒಂದು ಕೃತಜ್ಞತೆ ಇರಬೇಕು, ಒಂದು ಗ್ರ್ಯಾಟಿಟ್ಯೂಡ್ ಇರಬೇಕು, ಕೃತಜ್ಞತಾ ಭಾವನೆ ಇಲ್ಲಿರಬೇಕು. ಈ ಕೃತಜ್ಞತಾ ಭಾವನೆಯಿಂದ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳುವಾಗ ಏನಾಗ್ತದೆ ಅಂದರೆ, ನಮ್ಮ ಹೃದಯದ ಒಳಗಡೆ ಪರಲೋಕದ ಆನಂದ ತುಂಬಲ್ಪಡ್ತದೆ.
ನಾನು ಹೇಳ್ತಾ ಇರೋದು ಯಾಂತ್ರಿಕವಾಗಿ ನಾವು ಸ್ತುತಿ ಮಾಡುವಾಗ ಅಲ್ಲ, ಅಥವಾ ಹಲ್ಲೆಲೂಯಾ ಹೇಳುವಾಗ ಅಲ್ಲ, ಯೇಸುವೆ ಸ್ತೋತ್ರ ಎಂದು ಹೇಳುವಾಗ ಅಲ್ಲ. ವೆನ್ ಯು ಸಿಂಗ್ ಆರ್ ಪ್ರೈಸ್ ಗಾಡ್ ವಿತ್ ಹಾರ್ಟ್ ಆಫ್ ಗ್ರ್ಯಾಟಿಟ್ಯೂಡ್, ಯುವರ್ ಹಾರ್ಟ್ ವಿಲ್ ಬಿ ಫಿಲ್ಡ್ ಬೈ ದ ಜಾಯ್ ಆಫ್ ದ ಲಾರ್ಡ್. ಇವತ್ತು ನಮ್ಮಲ್ಲಿ ಯಾರಿಗಾದರೂ ಆನಂದದ ಕೊರತೆ ಇದ್ದರೆ, ಸಂತೋಷದ ಕೊರತೆ ಇದ್ದರೆ, ಇದೆಯಾ? ಇದೆ ಅಲ್ವಾ? ಸೊ ಏನು ಮಾಡಬೇಕು? ಮಾಡಬೇಕಾಗಿರೋದಿಷ್ಟೇ, ಸುಮ್ಮನೆ ಕೈ ತಟ್ಟಿ ಸ್ವಲ್ಪ ಹಾಡೋದಲ್ಲ, ಇದನ್ನು ಧ್ಯಾನಿಸಬೇಕು. ನನ್ನ ಆತ್ಮಕ್ಕೆ, ನನ್ನ ನಿತ್ಯತೆಗೋಸ್ಕರ ಯೇಸು ಪ್ರಭು ಏನು ಮಾಡಿದರು? ದೇವರು ನನಗಾಗಿ ಮನುಷ್ಯನಾಗಿ ಬಂದರು. ದೇವರು ಮನುಷ್ಯನಾಗಿ ಬಂದ ದೇವರು ನನಗಾಗಿ, ಆ ಯೇಸು ಪ್ರಭು ಶಿಲುಬೆಯ ಮೇಲೆ ನನ್ನ ಪಾಪಗಳ ಪರಿಹಾರಕ್ಕಾಗಿ ಸತ್ರು, ಸಮಾಧಿ ಮಾಡಲ್ಪಟ್ಟರು. ಮೂರನೆಯ ದಿನ ಅವರು ಪುನರುತ್ಥಾನರಾದರು. ನನಗೋಸ್ಕರ, ನನ್ನೊಂದಿಗೆ ಸದಾ ದೇವರು ಇರುವುದಕ್ಕಾಗಿ ಪರಿಶುದ್ಧ ಆತ್ಮ ಅವರನ್ನು ಕಳುಹಿಸಿಕೊಟ್ಟರು. ಪವಿತ್ರ ಆತ್ಮರು ಇಂದು ನಮ್ಮ ಒಳಗಡೆ ವಾಸವಾಗಿದ್ದಾರೆ. We are so blessed because God is dwelling inside of us. ಇದಕ್ಕಿಂತ ದೊಡ್ಡ ಸೌಭಾಗ್ಯ ಇಲ್ಲ, ಇದಕ್ಕಿಂತ ದೊಡ್ಡ ಸೌಭಾಗ್ಯ ಇಲ್ಲ. ಇದನ್ನು ಒಮ್ಮೆ ಹೃದಯದಲ್ಲಿ ಧ್ಯಾನಿಸಿ ಹೇಳಿ ನೋಡೋಣ. ಯೇಸು ಪ್ರಭು ನನ್ನಲ್ಲಿ ಜೀವಿಸುತ್ತಿದ್ದಾರೆ. ಹೇಳಿ ನೋಡೋಣ. ಓಕೆ, ಪರಿಶುದ್ಧಾತ್ಮರು ನನ್ನಲ್ಲಿ ಜೀವಿಸುತ್ತಿದ್ದಾರೆ. ಪರಿಶುದ್ಧಾತ್ಮರು ನನ್ನಲ್ಲಿ ಜೀವಿಸುತ್ತಿದ್ದಾರೆ. ಯೇಸು ನನ್ನಲ್ಲಿ ಜೀವಿಸುತ್ತಿರುವುದರಿಂದ ನನಗೆ ಮರಣವಿಲ್ಲ, ಏಕೆಂದರೆ ಮೃತ್ಯುಂಜಯನು ನನ್ನಲ್ಲಿ ಜೀವಿಸುತ್ತಿದ್ದಾನೆ. ಆದುದರಿಂದ ನಾನು ಕೂಡ ಯೇಸು ಕ್ರಿಸ್ತನ ಮುಖಾಂತರ ಅವರಲ್ಲಿಟ್ಟ ವಿಶ್ವಾಸದಿಂದ ಮೃತ್ಯುಂಜಯನಾಗಿದ್ದೇನೆ. ಇನ್ನು ಮುಂದೆ ಜೀವಿಸುವುದು ನಾನಲ್ಲ, ಯೇಸು. ಯೇಸು ಯೇಸು ನನ್ನಲ್ಲಿ ಜೀವಿಸುತ್ತಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಕಣ್ಣು ಮುಚ್ಚಿ ಒಂದು ನಿಮಿಷ ಧ್ಯಾನ ಮಾಡಿ. ಎಲ್ಲರೂ ಧ್ಯಾನಿಸಿ. ನಿಮ್ಮಲ್ಲಿರುವ ಏನೇ ಪಾಪ, ಪೈಶಾಚಿಕ ಬಂಧನ, ರೋಗ ಯಾವುದಾದ್ರೂ ಇದ್ದರೆ ಈಗಲೇ ಅದು ಬಿಟ್ಟು ಹೋಗುತ್ತೆ. ಈ ಕ್ಷಣ ಬಿಟ್ಟು ಹೋಗುತ್ತೆ. ನೀನು ಇದನ್ನು ಧ್ಯಾನಿಸು, ಚೆನ್ನಾಗಿ ಧ್ಯಾನಿಸು. ಇನ್ನು ಮುಂದೆ ಜೀವಿಸುವುದು ನಾನಲ್ಲ, ಯೇಸು ನನ್ನಲ್ಲಿ ಜೀವಿಸ್ತಾ ಇದ್ದಾರೆ. ಟೇಕ್ ದಿಸ್ ಟ್ರೂತ್ ಇನ್ ಟು ಯುವರ್ ಹಾರ್ಟ್. ಇನ್ನು ಮುಂದೆ ಈ ಕ್ಷಣದಿಂದ ಜೀವಿಸುವುದು ನಾನಲ್ಲ, ಯೇಸು ಪ್ರಭು, ಸರ್ವಶಕ್ತನಾದ ದೇವರು, ಮಹಿಮೆ ಉಳ್ಳ ದೇವರು ನನ್ನಲ್ಲಿ ಜೀವಿಸುತ್ತಿದ್ದಾರೆ. ಯೇಸು ನನ್ನಲ್ಲಿ ಸಮಾಧಿ ಆಗಿಲ್ಲ, ಯೇಸು ನನ್ನಲ್ಲಿ ಪುನರುತ್ಥಾನರಾಗಿದ್ದಾರೆ. That resurrected Christ is in me. You are the temple of the resurrected Christ Jesus. ಪುನರುತ್ಥಾನ ಹೊಂದಿದ ಯೇಸುವಿನ ಆಲಯ ನೀನು. ಸಮಾಧಿ ಅಲ್ಲ, ಯೇಸುವಿನ ಸಮಾಧಿ ಮಾಡಿದಂಥ ಮೃತದೇಹವನ್ನು ಸಮಾಧಿ ಮಾಡಿದ ಒಂದು ದೇಹ ಅಲ್ಲ ನಿನ್ನದು. ಪುನರುತ್ಥಾನ ಹೊಂದಿದ ಯೇಸು ನಿನ್ನಲ್ಲಿ ಜೀವಿಸ್ತಾ ಇದ್ದಾರೆ.
ಪುನರುತ್ಥಾನ ಹೊಂದಿದ ಯೇಸುವಿನ ಮೇಲೆ ಪಾಪಕ್ಕೆ ಅಧಿಕಾರವಿಲ್ಲ, ಸೈತಾನನಿಗೆ ಅಧಿಕಾರವಿಲ್ಲ. ಆ ಪುನರುತ್ಥಾನ ಹೊಂದಿದ ಯೇಸು ನಿನ್ನಲ್ಲಿ ಜೀವಿಸುತ್ತಿರುವುದರಿಂದ ಪಾಪಕ್ಕೆ ನಿನ್ನ ಮೇಲೆ ಅಧಿಕಾರವಿಲ್ಲ. ಸಿನ್ ಹ್ಯಾಸ್ ನೋ ಡೊಮಿನಿಯನ್ ಓವರ್ ಯು. Satan has no dominion over you. Sickness has no dominion over you. ರೋಗಗಳಿಗೆ ನಿನ್ನ ಮೇಲೆ ಅಧಿಕಾರವಿಲ್ಲ. ನೀನವೆಲ್ಲವನ್ನ ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದ ಮುಖಾಂತರ ಜಯಿಸಿದ್ದೀಯೇ. ಲೋಕವನ್ನು ಜಯಿಸುವಂಥದ್ದು ಈ ವಿಶ್ವಾಸವಾಗಿದೆ. You are born of God. Those who are born of God will overcome the world. ದೇವರಿಂದ ಜನಿಸಿದವನು ಲೋಕವನ್ನು ಜಯಿಸುತ್ತಾನೆ. ಲೋಕವನ್ನು ಜಯಿಸುವಂಥದ್ದು ನಿಮ್ಮ ವಿಶ್ವಾಸ. that you are the son of God. ನೀನು ದೇವರ ಮಗನಾಗಿದೆಯಾ? ಏಕೆಂದರೆ ದೇವರ ಏಕೈಕ ಪುತ್ರನು ನಿನ್ನಲ್ಲಿ ಇರುವುದರಿಂದ ನೀನೀಗ ದೇವರ ಪ್ರೀತಿಯ ಮಗನಾಗಿದೆಯಾ, ದತ್ತು ಮಗನಾಗಿದೆಯಾ. ಯು ಆರ್ ದ ಅಡಾಪ್ಟೆಡ್ ಚೈಲ್ಡ್ ಆಫ್ ದ ಮೋಸ್ಟ್ ಹೈ ಗಾಡ್ ಥ್ರೂ ದ ಓನ್ಲಿ ಬಿಗಾಟನ್ ಸನ್ ಆಫ್ ಗಾಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಜೀಸಸ್. ಈ ಒಂದು ಸತ್ಯದ ಅರಿವು ನಮ್ಮ ಹೃದಯದಲ್ಲಿ ಬರಲಿ ಪ್ರಿಯರೇ. ಅಜ್ಞಾನಿಗಳಾಗಿ ಬದುಕೋದು ಬೇಡ ನಾವು. ಇದು ನಮ್ಮ ಹೃದಯದ ಧ್ಯಾನವಾಗಲಿ. ಇದು ನಮ್ಮ ಮನಸ್ಸಿನಲ್ಲಿ ಸಿಂಕ್ ಆಗಲಿ, ಒಂದಾಗಲಿ. ಮೇ ದಿಸ್ ಟ್ರೂತ್ ಬಿ ಸಿಂಕ್ಡ್ in your mind through the Holy Spirit. Thank you Holy Spirit. ಪರಿಶುದ್ಧ ಆತ್ಮನೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. Praise the Lord. Hallelujah. Hallelujah. ಯಾಕೆ hallelujah? ದೇವರು ನನ್ನಲ್ಲಿದ್ದಾರೆ. ಹಲ್ಲೆಲೂಯ. ಯಾಕಂದ್ರೆ ಯೇಸು ನನ್ನಲ್ಲಿ ಜೀವಿಸ್ತಾ ಇದ್ದಾರೆ, ಎಂದೆಂದಿಗೂ. ಬಂದು ವಿಸಿಟ್ ಮಾಡಿ ಹೋಗುವ ಗೆಸ್ಟ್ ಅಲ್ಲ, ಪರ್ಮನೆಂಟ್ ಆಗಿ ಉಳಿಯುವ ಪುತ್ರ. ಅತಿಥಿಗಳು ಬಂದು ಹೋಗ್ತಾರೆ, ಆದರೆ ಮಕ್ಕಳು ಶಾಶ್ವತವಾಗಿರ್ತಾರೆ. ಅದೇ ರೀತಿಯಲ್ಲಿ ಯೇಸು ಅತಿಥಿಯಾಗಿ ನಮ್ಮಲ್ಲಿಗೆ ಬಂದಿಲ್ಲ. ದೇವರ ಏಕೈಕ ಪುತ್ರ ನಮ್ಮಲ್ಲಿ ಸದಾ ವಾಸಿಸುವುದಕ್ಕಾಗಿ ನಮ್ಮೊಳಗಡೆ ಬಂದಿರೋದು. ಇದೇ ನಮ್ಮ ವಿಶ್ವಾಸವಾಗಿರಲಿ. ಈ ವಿಶ್ವಾಸದಲ್ಲಿ ನಾವು ಜೀವಿಸುವಾಗ, ಈ ಒಂದು ವಿಶ್ವಾಸದಲ್ಲಿ ನಾವು ಜೀವಿಸುವಾಗ ನಮಗೆ ಆ ಯೇಸು ಕ್ರಿಸ್ತನಿಗೋಸ್ಕರ ಏನು ಬೇಕಾದರೂ ತ್ಯಾಗ ಮಾಡಲಿಕ್ಕೆ, ಎಷ್ಟು ಬೇಕಾದರೂ ಕಷ್ಟಗಳನ್ನು, ಸಂಕಟಗಳನ್ನು ಅನುಭವಿಸಲಿಕ್ಕೆ, ಪ್ರಾಣ ಕೂಡ ಕಳ್ಕೊಳ್ಳಿಕ್ಕೆ ನಾವು ತಯಾರಾಗ್ತೀವಿ. ನಮ್ಮ ದೇಹ ಅಥವಾ ಮನಸ್ಸು ಅದಕ್ಕೆ ಒಪ್ಪದೇ ಇದ್ದರೂ ಕೂಡ ನಮಗೆ ಅವ್ರನ್ನ ಬಿಡಲಿಕ್ಕಾಗಲ್ಲ. ನಮ್ಮ ಮೈಂಡ್ ಕೆಲವೊಮ್ಮೆ ಹೇಳುತ್ತೆ, ನಿನಗೆ ಕಷ್ಟ ಆಗುತ್ತೆ, ನೀನು ಏಸು ಏಸು ಅಂತ ಹೋದರೆ, ನೀನು ಬೈಬಲ್ ಹಿಡ್ಕೊಂಡು ಹೋದರೆ, ನೀನು ಯೇಸುವಿಗಾಗಿ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದರೆ ನಿನಗೆ ತುಂಬ ಕಷ್ಟ ಆಗುತ್ತೆ, ತುಂಬ ನಷ್ಟ ಆಗುತ್ತೆ, ತುಂಬ ಅವಮಾನ ಆಗುತ್ತೆ, ತುಂಬ ಇಕ್ಕಟ್ಟಿಗೆ ಸಿಕ್ಕಾಕೋಬೇಕಾಗುತ್ತೆ ಅಂತ ನಮ್ಮ ಮನಸ್ಸು ಹೇಳ್ಬೋದು, ಜೊತೆಯಲ್ಲಿ ಇರುವವರು ಹೇಳ್ಬೋದು. ಆದರೆ ಒಮ್ಮೆ ನಾವು ಅದನ್ನು ಸ್ವೀಕಾರನೂ ಮಾಡ್ಬೋದು. ಆದರೆ ನಮ್ಮೊಳಗಡೆ ಪುನರುತ್ಥಾನ ಹೊಂದಿದ ಯೇಸು ಇರುವುದರಿಂದ, ಪರಿಶುದ್ಧಾತ್ಮರು ನಮ್ಮಲ್ಲಿ ಇರುವುದರಿಂದ, ಈ ಆಲೋಚನೆ ತೆಗೆದುಕೊಂಡು ಹೋಗಿ ಸುಮ್ಮನೆ ಕುಳಿತುಕೊಳ್ಳುವಾಗ
ಒಳಗಡೆ ಇರುವ ಪವಿತ್ರಾತ್ಮರು ಈ ಆಲೋಚನೆಯನ್ನು ಕ್ಯಾನ್ಸಲ್ ಮಾಡಿ ಏನಾದರೂ ಪರವಾಗಿಲ್ಲ, ಯೇಸುಗಾಗಿ ಬದುಕೋಣ, ಅವಮಾನ ಆದರೂ ಪರವಾಗಿಲ್ಲ. ಫಸ್ಟ್ ನಾವು ತೆಗೆದುಕೊಳ್ಳೋದು ಬೇಡ ಎಂಬುದಾದರೂ ಕೂಡ ನಮಗೆ ಬಿಡಲಿಕ್ಕಾಗಲ್ಲ. ಬೇಡ ಅಂತ ತೀರ್ಮಾನ ಮಾಡ್ತೀವಿ, ಸುಮ್ಮನೆ ಕೂತ್ಕೊಂಡಾಗ ಪವಿತ್ರಾತ್ಮರು ಸುಮ್ಮನೆ ಇರೋದಿಲ್ಲ, ನಮ್ಮನ್ನು ಎಬ್ಬಿಸ್ತಾರೆ. ದಟ್ ಈಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ ವಿಲ್ ಮೋಟಿವೇಟ್ ಅಸ್ ಟು ಲಿವ್ ಆ್ಯಂಡ್ ಡೈ ಆ್ಯಂಡ್ ಸಫರ್ ಫಾರ್ ಜೀಸಸ್ ಕ್ರೈಸ್ಟ್. ಪವಿತ್ರಾತ್ಮರು ನಮಗೆ ಪ್ರೇರಣೆ ಕೊಡ್ತಾರೆ, ಮಾತ್ರವಲ್ಲ ಅವರು ನಮ್ಮನ್ನು ಉತ್ತೇಜನ ಪಡಿಸ್ತಾರೆ. ಯೇಸು ಕ್ರಿಸ್ತನಿಗಾಗಿ ಜೀವಿಸಲು, ಕಷ್ಟ ಸಂಕಟಗಳನ್ನು ಸಹಿಸಿಕೊಳ್ಳಲು, ನಿಂದೆ ಅವಮಾನಗಳನ್ನು ಸಹಿಸಿಕೊಳ್ಳಲು ಪರಿಶುದ್ಧಾತ್ಮರು ನಮಗೆ ಪ್ರೇರಣೆಯನ್ನು ಕೊಟ್ಟು, ಉತ್ತೇಜನವನ್ನು ಕೊಟ್ಟು, ಶಕ್ತಿಯನ್ನು ಕೊಟ್ಟು, ಧೈರ್ಯವನ್ನು ತುಂಬಿಸಿ ನಮ್ಮನ್ನು ಮುನ್ನಡೆಸ್ತಾರೆ. ನಮ್ಮ ಮೈಂಡ್ ಕೆಲವೊಮ್ಮೆ ನಮ್ಮನ್ನು ಹಿಂದಕ್ಕೆ ಎಳೆಯುತ್ತೆ, ಆದರೆ ನಮ್ಮ ಆತ್ಮದಲ್ಲಿರುವ ಪರಿಶುದ್ಧಾತ್ಮರು ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಆದುದರಿಂದ ಇವತ್ತು ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಬೈಬಲ್ನಲ್ಲಿ ನಮಗೆ ಅನೇಕ ಉದಾಹರಣೆಗಳು ನೋಡಲಿಕ್ಕಾಗ್ತದೆ. ಒಮ್ಮೆ ಯೇಸು ಸ್ವಾಮಿಯನ್ನು ಕಲ್ಲು ಹೊಡೆದು ಸಾಯಿಸಬೇಕು ಎಂದು ಜನರು ತೀರ್ಮಾನ ಮಾಡಿದರು ಜೆರುಸಲೇಮಿನಲ್ಲಿ, ಬೆಥಾನಿಯ ಊರಿನಲ್ಲಿ. ಆದರೆ ಅದೇ ಊರಿಗೆ ಮತ್ತೊಮ್ಮೆ ವಿಸಿಟ್ ಹಾಕೋಣ ಅಂತ ಯೇಸು ಹೇಳ್ತಾರೆ. ನಮ್ಮ ಸಹೋದರ ಲಾಜರಸ್ ಮೃತನಾಗಿದ್ದಾನೆ, ಆತನನ್ನು ಎಬ್ಬಿಸಲಿಕ್ಕೋಸ್ಕರ ನಾವು ಹೋಗಬೇಕಲ್ಲಿಗೆ ಅಂತ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿದಾಗ, ಶಿಷ್ಯರು, ಅದರಲ್ಲಿ ತೋಮ ಒಂದು ಮಾತು ಹೇಳ್ತಾನೆ. ಶಿಷ್ಯರು ಹೇಳ್ತಾರೆ, ಮೊದಲು ಈಗಾಗಲೇ ನಿಮ್ಮನ್ನು ಅಲ್ಲಿ ಸಾಯಿಸಬೇಕು ಅಂತ ಇದ್ದರು, ಮತ್ತೆ ಅಲ್ಲಿಗೆ ಹೋಗ್ಬೇಕಾ? ಆ ಊರಿಗೆ ಹೋದಾಗ ಅವಮಾನ ಮಾಡಿಸ್ಕೊಂಡು ಬಂದ್ವಿ, ಮತ್ತೆ ಅದೇ ಊರಿಗೆ ಹೋಗ್ಬೇಕಾ? ಅವ್ರ ಮನೆಗೆ ಹೋದಾಗ ಕಳೆದ ಸರಿ ಬೈಸ್ಕೊಂಡು ಬಂದ್ವಿ, ಮತ್ತೆ ಅಲ್ಲಿಗೆ ಹೋಗ್ಬೇಕಾ? ಅವರಿಗೆ ಸುವಾರ್ತೆ ಹೇಳಿದಾಗ ಮುಖದ ಮೇಲೆ ಹೊಡೆಯೋ ಹಾಗೆ ಮಾತಾಡಿದರು, ಮತ್ತೆ ಅಲ್ಲಿಗೆ ಹೋಗ್ಬೇಕಾ? ಮತ್ತೆ ಅವ್ರ ಮುಖನೇ ನೋಡಬೇಕಾ? ಈ ರೀತಿ ನಾವು ಕೂಡ ಕೆಲವೊಮ್ಮೆ ಕೇಳ್ತೀವಿ. ಯೇಸು ಸ್ವಾಮಿಗೆ ಕಲ್ಲಲ್ಲಿ ಹೊಡೆದು ಅವ್ರನ್ನ ಸಾಯಿಸಬೇಕು ಅಂತ ಪ್ರಯತ್ನ ಪಟ್ಟ ಸ್ಥಳ ಯೇಸು ಸ್ವಾಮಿಗೆ ಅಂತ ಹೇಳುವಾಗ ಜೊತೆಯಲ್ಲಿದ್ದವರಿಗೂ ಬಂತಲ್ವ, 12 ಮಂದಿ ಶಿಷ್ಯರಿಗೂ ಸೇರಿನೇ. ಇನ್ನು ಲೀಡ್ರನ್ನ ಹೊಡೆದ ಮೇಲೆ ಬಾಕಿ ಇದ್ದವ್ರನ್ನ ಬಿಡ್ತಾರಾ? ಎಲ್ರಿಗೂ ಹೊಡಿತಾರೆ. ಸೊ ಆದರೂ ಕೂಡ ಯೇಸು ಸ್ವಾಮಿ ಹೊರಡ್ತಾರೆ, ನೀವು ಬರೋದಾದರೆ ಬನ್ನಿ, ನಾನಂತೂ ಹೋಗ್ತಾ ಇದ್ದೀನಿ ಅಂತ ಹೋಗ್ತಾ ಇದ್ದಾರೆ. ಆಗ ತೋಮ ಒಂದು ಮಾತು ಹೇಳ್ತಾರೆ, ತುಂಬ ಚೆನ್ನಾಗಿದೆ. ಲೆಟ್ ಅಸ್ ಗೋ ವಿತ್ ಹಿಮ್ ಆ್ಯಂಡ್ ಡೈ. ನಾವು ಅವನ ಜೊತೆಗೆ ಹೋಗಿ ಸತ್ತೋಗ್ಬಿಡೋಣ. ಆತಗೆ ಬಿಡೋಕ್ಕಾಗ್ತಾ ಇಲ್ಲ ಯೇಸುನ. ಯೇಸು ಹೇಳಿದ್ರು, ನಾನು ಹೋಗ್ತಾ ಇದ್ದೀನಿ, ನೀವು ಹೆದರ್ಕೊಂಡಿರೋದಾದ್ರೆ ಇರಿ, ನಿಮ್ಮ ಸೇಫ್ಟಿ ನೋಡ್ಕೊಂಡಿರೋದಾದರೆ ಇರಿ, ನಾನು ಹೋಗ್ತಾ ಇದ್ದೀನಿ. ಆದರೆ ತೋಮನಿಗಾಗಲಿಲ್ಲ, ಒಳಗಡೆ ತಳಮಳ ಆಗ್ತಾ ಇದೆ. ಸತ್ರು ಪರವಾಗಿಲ್ಲ, ಹೋಗ್ಬಿಡೋಣ. ಯೋವಾನನ ಶುಭ ಸಂದೇಶದಲ್ಲಿ ಇದೆ, ಅದು 11ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಲ್ಲಿ ತೋಮ ಹೇಳ್ತಾರೆ, ಏನಂತ? ಆಗ ದಿದುಮನೆಂಬ ತೋಮನು ತಮ್ಮ ಜೊತೆ ಶಿಷ್ಯರಿಗೆ, ಬನ್ರಪ್ಪ ನಾವು ಕೂಡ ಪ್ರಭುವಿನೊಡನೆ ಹೋಗಿ ಸಾಯೋಣ ಅಂತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮನಸ್ಸಿಲ್ಲದ ಮನಸ್ಸಿಂದ, ಈ ಮನಸ್ಸು ಯಾರು ಕೊಟ್ಟರು? ಪವಿತ್ರಾತ್ಮರು. ತೋಮನ ಮನಸ್ಸು ಹೋಗಬೇಡ ಸಾಯಿಸಿಬಿಡ್ತಾರೆ ಅಂತ, ಶಿಷ್ಯರ ಮನಸ್ಸು ಹೋಗಬೇಡ ಸಾಯಿಸಿಬಿಡ್ತಾರೆ ಅಂತ. ಈ ಮನಸ್ಸಿಲ್ಲದ ಒಲ್ಲದ ಮನಸ್ಸಿನಿಂದ ಇರುವಾಗ ಒಳಗಡೆಯಿಂದ ಇನ್ನೊಂದು ಮನಸ್ಸು ಬರ್ತಾ ಇದೆ, ಹೋಗಿ ಹತ್ಲಿಕ್ಕೆ ಸತ್ತೋಗ್ಬಿಡೋಣ. ಹೆಂಗೋ ಸಾಯ್ತೀವಿ, ಯೇಸುಗೋಸ್ಕರ ಹೊಡೆತ ತಿಂದು ಸತ್ತೋಗ್ಬಿಡೋಣ. ಹೆಂಗೂ ಸಾಯ್ತೀವಿ. ಇಲ್ಲಿ ಸಾಯದೇ ಇದ್ದವ್ರು ಯಾರಾದ್ರೂ ಇದ್ದರೆ ಕೈ ಎತ್ತಿ ನೋಡೋಣ. ನಾನು ಸಾಯೋದಿಲ್ಲ, ಯಾರು ಇಲ್ಲ ಅಲ್ವಾ? ಸಾಯ್ಲಿಕ್ಕೆ ಇಷ್ಟ ಇಲ್ಲದಿದ್ದವ್ರು ಯಾರಿದ್ರಿ ಕೇಳಿದ್ರೆ ಸುಮಾರು ಜನ ಇರ್ಬೋದು. ನನಗಂತೂ ಈಗ ಸದ್ಯಕ್ಕೆ ಇಷ್ಟ ಇಲ್ಲ ಸಾಯಲಿಕ್ಕೆ. ಯಾಕೆ ಅಂದರೆ ಸುಮಾರು ಕಡೆ ಶುಭ ಸಂದೇಶ ಸಾರಬೇಕು.
ಇನ್ಯಾವುದಕ್ಕೋಸ್ಕರನೂ ಅಲ್ಲ, ಶುಭ ಸಂದೇಶ ಎಲ್ಲೂ ತಲುಪಲಿಲ್ಲ. ಅನೇಕ ಕಡೆಗಳಿಗೆ ಶುಭ ಸಂದೇಶ ತಲುಪಿಸ್ಬೇಕು, ಆಮೇಲೆ ಸತ್ತೋಗ್ಬೇಕು. ಬದುಕಿರೋದಾದರೆ ಒಂದೇ ಕಾರಣಕ್ಕೋಸ್ಕರ ಬದುಕಬೇಕು, ಅದು ಶುಭ ಸಂದೇಶ ತಲುಪಿಸ್ಲಿಕ್ಕೆ, ಯೇಸುವನ್ನು ತಲುಪಿಸ್ಲಿಕ್ಕೆ. ಓಕೆ, ನೀವು ಯಾಕೆ ಆಸೆ ಪಡ್ತಿದ್ದೀರೋ ನನಗೆ ಗೊತ್ತಿಲ್ಲ. ಎನಿವೆ, ಇದು ಒಂದೇ ಆಸೆ. ಹಾಗಂತ ಹೇಳ್ಬಿಟ್ಟು ನೀವು ಊಟ ಮಾಡೋದಿಲ್ವಾ, ನಿದ್ದೆ ಮಾಡೋದಿಲ್ವಾ, ಮೊಬೈಲ್ ಫೋನ್ ನೋಡೋದಿಲ್ವಾ ಕೇಳಬೇಡಿ. ಅದೆಲ್ಲ ಮಾಡ್ತೀನಿ, ನಿಮಗಿಂತ ಜಾಸ್ತಿನೇ ಮಾಡ್ತೀನಿ. ಆದರೆ ನನ್ನ ಆಸೆ ಒಂದೇ, ಯೇಸು ಕ್ರಿಸ್ತರನ್ನು ಎಷ್ಟು ಜನರಿಗೆ ತಲುಪಿಸ್ಲಿಕ್ಕಾಗುತ್ತೋ, ಸಾರಲಿಕ್ಕಾಗುತ್ತೋ ಅಷ್ಟು ಜನರಿಗೆ ಈ ಯೇಸುವನ್ನು, ರಕ್ಷಕನನ್ನು, ನಿತ್ಯ ಜೀವದ ಸಂದೇಶವನ್ನು ತಲುಪಿಸ್ಬೇಕು. ಸಂಭವ ಹೇಗಾದರೂ. ಆದರೆ ಈ ಶಿಷ್ಯರಿಗೆ ಯಾವ ರೀತಿ ಮನಸ್ಸಲ್ಲಿ ಭಯ ಆಗ್ತಾ ಇತ್ತೋ, ಹಿಂಜರಿತ ಆಗ್ತಾ ಇತ್ತೋ, ಅದು ನನ್ನಲ್ಲೂ ಆಗುತ್ತೆ. ಬೇಡ ಬಿಡು, ಯಾಕೆ ಸುಮ್ಮನೆ, ಆ ರೀತಿಯಲ್ಲಿ ಅನಿಸುತ್ತೆ. ಆ ರೀತಿ ಅನ್ನಿಸುವಾಗ ಒಳಗಡೆ ಇರ್ತಕ್ಕಂಥ ಪರಿಶುದ್ಧಾತ್ಮರು ಈ ತೋಮನಿಗೆ ಕೊಟ್ಟ ಆಲೋಚನೆ ಕೊಡ್ತಾರೆ. ಲೆಟ್ ಅಸ್ ಗೋ, ಏನಾದರೂ ಆಗಲಿ ಹೋಗೋಣ. ಹೋಗಿ ಸಾಯೋದಾದರೆ, ಬಯಸ್ಕೊಳ್ಳೋದಾದರೆ, ಅವಮಾನ ಆದರೆ, ಹೊರಗೆ ಹಾಕಿದರೆ ಬಿಡಲಿ. ಮೈಂಡ್ ಏನು ಹೇಳುತ್ತೆ? ಹೊರಗೆ ಹಾಕ್ತಾರೆ, ಓಡಿಸ್ಬಿಡ್ತಾರೆ, ಅವಮಾನ ಮಾಡ್ತಾರೆ, ಆಮೇಲೆ ನಿನಗೆ ಸಮಾಧಿ ಇಲ್ಲ, ನೀರಿಲ್ಲ, ಕರೆಂಟ್ ಇಲ್ಲ, ಅದಿಲ್ಲ, ಇದಿಲ್ಲ, ಈ ರೀತಿ ಎಲ್ಲ ಆಲೋಚನೆ ಬರುತ್ತೆ. ಆದರೆ ಮನೆಗೆ ಬಂದು ಹೀಗೆ ಕುತ್ಕೊಂಡು ಇದನ್ನು ಆಲೋಚನೆ ಮಾಡುವಾಗ ಒಳಗಡೆಯಿಂದ ಒಬ್ಬರು ಹೇಳ್ತಾರೆ, ಏನಂತ? ಲೆಟ್ ಅಸ್ ಗೋ, ಲೆಟ್ ಅಸ್ ಗೋ, ಗೋ ಅಂಡ್ ಡೈ ವಿತ್ ಕ್ರೈಸ್ಟ್. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೇಷಿತರ, ಅಪಸ್ತೋಲರ ಅಡಿಪಾಯದ ಮೇಲೆ ಕಟ್ಟಲ್ಪಟ್ಟ ಕ್ರೈಸ್ತ ವಿಶ್ವಾಸ ನಿನ್ನದಾಗಿದ್ದರೆ, if your faith is built on the foundation of the apostles and saints, you will be ready to die for Jesus Christ. ನಿನ್ನ ವಿಶ್ವಾಸ ಪ್ರೇಷಿತರ, ಅಪಸ್ತೋಲರ ಈ ಒಂದು ಅಡಿಪಾಯದಲ್ಲಿ ಇದ್ದರೆ ಖಂಡಿತವಾಗಿಯೂ ಅವರಲ್ಲಿ ಕಾರ್ಯ ಮಾಡಿದ ಅದೇ ದೇವರ ಆತ್ಮರು ನಮ್ಮ ವಿಶ್ವಾಸದ ಮುಖಾಂತರ ನಮ್ಮೊಬ್ಬೊಬ್ಬರಲ್ಲಿಯೂ ಕಾರ್ಯ ಮಾಡ್ತಾರೆ. ಬೈಬಲ್ ಬಹಳ ಸ್ಪಷ್ಟವಾಗಿ ನಮಗೆ ಹೇಳ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಎಫಿಷಿಯನ್ಸ್ 4 ಆನ್ವರ್ಡ್ಸ್. ನೀವೆಲ್ಲರೂ ಒಂದೇ ಶರೀರಕ್ಕೆ ಸೇರಿದವರು. ನೀವೆಲ್ಲರೂ ಅಂತ ಹೇಳುವಾಗ ಯಾರೆಲ್ಲ ಬರ್ತಾರೆ ಇದರಲ್ಲಿ? ಯೇಸುವಿನ 12 ಶಿಷ್ಯರು ಬರ್ತಾರೆ. There is one body. There is one body. ಒಂದೇ ದೇಹ ಏಕ, ದೇಹ ಒಂದೇ. ಚರ್ಚ್ ಈಸ್ ಒನ್. ಒನ್ ಅಂದರೆ ಯಾವ ಥರ? ಸಂಖ್ಯೆಯಲ್ಲಿ ಅಲ್ಲ. 1 ಚರ್ಚ್, 2 ಚರ್ಚ್, 3 ಚರ್ಚ್, 4 ಚರ್ಚ್, ಅಲ್ಲೊಂದು ಸಭೆ, ಇಲ್ಲೊಂದು ಸಭೆ, ಆ ಚರ್ಚ್, ಈ ಚರ್ಚ್, ಈ ರೀತಿ ಅಲ್ಲ. ಒನ್ ಇನ್ ಯೂನಿಟಿ, ಐಕ್ಯವಾಗಿ, ಆಂತರಿಕವಾಗಿ ಇದು ಒಂದು. ಆಂತರಿಕವಾಗಿ ಒಂದು. ಒನ್ ಥ್ರೂ ದ ಸ್ಪಿರಿಟ್, ಪವಿತ್ರಾತ್ಮ ಅಥವಾ ಆತ್ಮೀಕವಾಗಿ ಇದು ಒಂದೇ. ಅಲ್ಲಲ್ಲೇ ಬೇರೆ ಬೇರೆ ಚರ್ಚಸ್ಗಳಿರ್ಬೋದು, ಆದರೆ ದೇವರು ಇದನ್ನು ನೋಡೋದು ಒಂದಾಗಿ ನೋಡ್ತಾರೆ. ಸೊ ನಾವು ಅದೇ ರೀತಿಯಲ್ಲಿ ನೋಡಬೇಕು. ದಟ್ ಈಸ್ ಯೂನಿಟಿ ಆಫ್ ದ ಸ್ಪಿರಿಟ್. ಇದನ್ನು ಕಾಪಾಡ್ಕೋಬೇಕು ನಾವು. ಅದು ಬೇರೆ ಚರ್ಚ್, ಇದು ಬೇರೆ ಚರ್ಚ್ ಅಲ್ಲ. ಈಗ ಇದು ಅಪೊಸ್ತಲರು ಕೂಡ ಈ ಚರ್ಚಲ್ಲಿದ್ದಾರೆ. ಥಾಮಸ್ ರವರಿದ್ದಾರೆ, ಸೈಂಟ್ ಥಾಮಸ್ ಇದ್ದಾರೆ, ಸೈಂಟ್ ಪೀಟರ್ ಇದ್ದಾರೆ, ಜಾನ್ ದಿ ಇವ್ಯಾಂಜಲಿಸ್ಟ್ ಇದ್ದಾರೆ, ಯೇಸುವಿನ 12 ಮಂದಿ ಶಿಷ್ಯರಿದ್ದಾರೆ, ಸಕಲ ರಕ್ತ ಸಾಕ್ಷಿಗಳಿದ್ದಾರೆ, ವಿಶ್ವಾಸಿಗಳಿದ್ದಾರೆ,
ಪ್ರವಾದಿಗಳಿದ್ದಾರೆ, ಎಲ್ಲರೂ ಇದ್ದಾರೆ ಇದರಲ್ಲಿ ನಾನು ನೀವು ಮಾತ್ರ ಅಲ್ಲ, ನಾವು ಕೂಡ ಈ ದೇಹದಲ್ಲಿದ್ದೀವಿ. ಕೊನೆಯಲ್ಲಿ ಎತ್ತಲ್ಪಡೋದು ಯಾವ ಸಭೆ ಕೇಳಿದರೆ ಇದೇ ಸಭೆ, ಈ ಸಭೆ. ಪ್ರೇಷಿತರು, ಪ್ರವಾದಿಗಳು, ಆದಿಧರ್ಮಸಭೆಯಲ್ಲಿದ್ದ ವಿಶ್ವಾಸಿಗಳು, ಈಗಿನ ವಿಶ್ವಾಸಿಗಳು, ಇಂದಿನ ವಿಶ್ವಾಸಿಗಳು, ಎಲ್ಲ ವಿಶ್ವಾಸಿಗಳು ಪವಿತ್ರಾತ್ಮನ ಮುಖಾಂತರ ಒಂದಾಗಿ ಇರುವ ಈ ಸಭೆಯೇ ಯೇಸು ಕ್ರಿಸ್ತರು ಮರಳಿ ಬರುವಾಗ ಎತ್ತಲ್ಪಡುವ ಸಭೆ, ಮಹಿಮೆ ಹೊಂದುವಂಥ ಸಭೆ, ರೂಪಾಂತರ ಹೊಂದುವಂಥ ಸಭೆ. ಆ ಸಭೆಯ ಅಂಗಾಂಗಗಳು ನಾವೊಬ್ಬೊಬ್ಬರು ಕೂಡ ಎಂದು ಹೆಮ್ಮೆ ಪಡಬೇಕು. ಯೇಸುವಿನ ದೇಹದಲ್ಲಿ ನಾವಿದ್ದೀವಿ. ವಿ ಆರ್ ಪೊಸಿಷನ್ಡ್ ಇನ್ ದ ಬಾಡಿ ಆಫ್ ಜೀಸಸ್ ಕ್ರೈಸ್ಟ್ ಬೈ ದ ಹೋಲಿ ಸ್ಪಿರಿಟ್. ಹೂ ಹ್ಯಾಸ್ ಪೊಸಿಷನ್ಡ್ ಯು ಇನ್ ದ ಬಾಡಿ ಆಫ್ ಕ್ರೈಸ್ಟ್? ಆ ಹೋಲಿ ಸ್ಪಿರಿಟ್. ದೇವರು ಒಂದುಗೂಡಿಸಿದ್ದನ್ನು ಮನುಷ್ಯನು ಬೇರ್ಪಡಿಸದೇ ಇರಲಿ. ಇವತ್ತು ಬೇರ್ಪಡಿಸೋದು ಮನುಷ್ಯ. ಹೇಗೆ? ಸಂಪ್ರದಾಯದಿಂದ, ಅನೇಕ ರೀತಿಯ ಮತಗಳಿಂದ, ಅನೇಕ ರೀತಿಯ ತಪ್ಪಾದ ಬೋಧನೆಗಳಿಂದ ಈ ವಿಭಜನೆ ಉಂಟಾಗ್ತದೆ. ದೇವರು ಪವಿತ್ರಾತ್ಮನ ಮುಖಾಂತರ ಒಂದುಗೂಡಿಸಿರುವುದನ್ನು ಬೇರ್ಪಡಿಸಬಾರದು. ಮಾತ್ರವಲ್ಲ, ಒಂದಾಗಿರುವ ನೀವು ಥ್ರೂ ದ ಹೋಲಿ ಸ್ಪಿರಿಟ್ ಯು ಆರ್ ಯುನೈಟೆಡ್ in the body of Christ as one body. ನೀವು ಬಿಟ್ಟು ಹೋಗದ ಹಾಗೆ, ಸಪರೇಟ್ ಆಗದ ಹಾಗೆ ಈ ದೇಹದಿಂದ ಎಚ್ಚರಿಕೆ ವಹಿಸಿರಿ, ಜಾಗರೂಕರಾಗಿರಿ. ಯಾವ ಬೋಧನೆಯು, ಯಾವ ಸಂಪ್ರದಾಯವು ನಮ್ಮನ್ನು ಯೇಸುವಿನ ದೇಹದಿಂದ ಬೇರ್ಪಡಿಸದ ಹಾಗೆ ನಾವು ಎಚ್ಚರಿಕೆ ವಹಿಸಬೇಕು. ನೀವು ಯಾವುದೇ ಡಿನಾಮಿನೇಷನ್ಗೆ ಸೇರಿರಿ, ಪರವಾಗಿಲ್ಲ. ನೀವು ಏನೇ ಪ್ರಾರ್ಥನೆ ಯಾವುದೇ ರೀತಿಯಲ್ಲಿ ಮಾಡಿ, ನಿಮ್ಮ ಆರಾಧನಾ ಶೈಲಿ, ಪ್ರಾರ್ಥನಾ ಶೈಲಿ ಹೇಗೆ ಇರಲಿ, ಇದು ಯಾವುದು ವಿಷಯ ಅಲ್ಲ. ಬಟ್ ಮೇಂಟೈನ್ ದ ಯೂನಿಟಿ ಆಫ್ ದ ಸ್ಪಿರಿಟ್. ವಿ ಮಸ್ಟ್ ಮೇಂಟೈನ್ ಯೂನಿಟಿ ಇನ್ ಡೈವರ್ಸಿಟಿ. ವೆರಿ ಇಂಪಾರ್ಟೆಂಟ್. ಡೈವರ್ಸಿಟಿ ಅಂದರೆ ವಿಭಜನೆ ಥರ ಕಾಣಿಸುತ್ತೆ. ವಿಭಜನೆಯಲ್ಲಿ ಏಕತೆ ಅಥವಾ ವೈವಿಧ್ಯತೆಯಲ್ಲಿ ಏಕತೆ. ನಾವು ನೋಡುವಾಗ ಈ ಸಭೆಯವರು ಯಾಕೆ ಹೀಗೆ, ಆ ಸಭೆಯವರು ಯಾಕೆ ಹೀಗೆ, ಈ ಊರಿನ ಕ್ರೈಸ್ತರು ಯಾಕೆ ಹೀಗೆ, ಈ ಡಿನಾಮಿನೇಷನ್ನವರು ಯಾಕೆ ಹೀಗೆ, ಈ ರೀತಿ ಅನೇಕ ಪ್ರಶ್ನೆಗಳಿದೆ. ವೈವಿಧ್ಯತೆ ಇದೆ, ಇಲ್ಲ ಅಂತಲ್ಲ. ಆದರೆ ಆ ವೈವಿಧ್ಯತೆಯಲ್ಲಿ ಒಂದು ಏಕತೆ ಇದೆ. ದ್ಯಾಟ್ ಈಸ್ ಕಾಲ್ಡ್ ದ ಯೂನಿಟಿ ಆಫ್ ದ ಸ್ಪಿರಿಟ್. ಈ ಯೂನಿಟಿ ಆಫ್ ದ ಸ್ಪಿರಿಟ್, ಪವಿತ್ರಾತ್ಮರಿಂದ ಉಂಟಾಗುವ ಐಕ್ಯತೆ. ಅದನ್ನೇ 3ನೇ ವಾಕ್ಯದಲ್ಲಿ ಪೌಲರು ಅಂತಾರೆ, ಮೇಕಿಂಗ್ ಎವ್ರಿ ಎಫರ್ಟ್ ಟು ಮೇಂಟೈನ್ ದ ಯೂನಿಟಿ ಆಫ್ ದ ಸ್ಪಿರಿಟ್ ಇನ್ ದ ಬಾಂಡ್ ಆಫ್ ಪೀಸ್. ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯತೆ, ಯೂನಿಟಿ ಇನ್ ಡೈವರ್ಸಿಟಿ. ಡೋಂಟ್ ಲುಕ್ ಎಟ್ ದ ಡೈವರ್ಸಿಟಿ. ವೈವಿಧ್ಯತೆಯನ್ನು ನೋಡಿ ಮಾರು ಹೋಗಬೇಡಿ, ಮೋಸ ಹೋಗಬೇಡಿ, ವಿಮರ್ಶೆ ಮಾಡ್ತಾ ಕುಳಿತುಕೋಬೇಡಿ, ಅದನ್ನೇ ಬಿಗಿಯಾಗಿ ಹಿಡ್ಕೊಂಡು ಕೂತ್ಕೋಬೇಡಿ. ಆ ವೈವಿಧ್ಯತೆ ಪ್ರಯೋಜನಕ್ಕೆ ಬರೋದಿಲ್ಲ. ಆ ವೈವಿಧ್ಯತೆ ಏನೇ ಇದ್ದರೂ ಕೂಡ ಅದರ ಒಳಗಡೆ ಇರ್ತಕ್ಕಂಥ ಏಕತೆಯನ್ನು ಮಾತ್ರ ನೋಡಬೇಕು. ಕೆಲವರು ಕೇಳ್ತಾರೆ, ನೀವು ಒಂದು ಗುಂಪವರು ಆ ಕಡೆ ತಿರುಗಿ ಆರಾಧನೆ ಮಾಡ್ತೀರಿ, ಇನ್ನೊಂದು ಗುಂಪವರು ಈ ಕಡೆ ತಿರುಗಿ ಆರಾಧನೆ ಮಾಡ್ತೀರಿ, ಈಗ ಯಾವುದು ಸರಿ ಯಾವುದು ತಪ್ಪು? ಇಲ್ಲಿ ಸರಿ ತಪ್ಪು ವಿಮರ್ಶೆ ಮಾಡಿದರೆ ಹಾಳಾಗಿ ಹೋಗ್ತೀವಿ. ಇಲ್ಲಿ ಬೇಕಾಗಿರೋದೇನು ಗೊತ್ತೇ? ಆ ಕಡೆ ತಿರುಗಿದ್ರು ಈ ಕಡೆ ತಿರುಗಿದ್ರು ಯಾವ ಕಡೆ ತಿರುಗಿದ್ರು ನಾವು ಆರಾಧನೆ ಮಾಡೋದು ನಮ್ಮಪ್ಪನನ್ನು, ಯೇಸುವನ್ನು. ದಟ್ ಈಸ್ ಇಂಪಾರ್ಟೆಂಟ್. ಅವರು ಅನ್ಯ ಭಾಷೆಯಲ್ಲಿ ಆರಾಧಿಸ್ತಾರೆ, ಇವರು ಸೈಲೆಂಟಾಗಿ ಆರಾಧಿಸ್ತಾರೆ, ಇವರು ಹಾಡಿ ಆರಾಧಿಸ್ತಾರೆ, ಇವರು ಬಲಿಪೂಜೆಯನ್ನು ಅರ್ಪಿಸಿ ಆರಾಧಿಸ್ತಾರೆ, ಇವರು ಇನ್ನೊಂದು ರೀತಿಯಲ್ಲಿ ಆರಾಧಿಸ್ತಾರೆ. ಇದರಲ್ಲಿ ಯಾವ ಆರಾಧನೆ ಸರಿ, ಯಾವ ಆರಾಧನೆ ತಪ್ಪು? ವಿಮರ್ಶೆ ಮಾಡಿದರೆ ಹಾಳಾಗೋಗ್ತೀವಿ. ವಿಮರ್ಶೆ ಮಾಡೋದು ನಮ್ಮ ಕೆಲಸ ಅಲ್ಲ.
ಇದೆಲ್ಲದರ ಮುಖಾಂತರ ಕಾರ್ಯ ಮಾಡುವ ಪಿತನು ಒಬ್ಬನೇ, ಸಕಲವು ಆತನಿಗೆ ಸಮರ್ಪಣೆ ಆಗ್ತದೆ ಅಂತ ನಮಗೆ ಅರ್ಥ ಆಗಿಬಿಟ್ರೆ ಈ ಕಚ್ಚಾಟ ಎಲ್ಲ ಹೋಗುತ್ತೆ, ಈ ವಿಮರ್ಶೆ ಮಾಡೋದು ಹೋಗುತ್ತೆ, ಈ ತಪ್ಪು ಕಂಡು ಹಿಡಿಯುವ ಪೈಶಾಚಿಕ ಮನೋಭಾವನೆ ಹೋಗುತ್ತೆ. ಬಾಹ್ಯವಾಗಿ ಕಾಣುವಂಥ ಈ ವೈವಿಧ್ಯತೆಯಲ್ಲಿ ಕೊರತೆಗಳಿದೆ, ಕುಂದುಕೊರತೆಗಳಿದೆ. ಸೈತಾನ ಅದನ್ನು ತೋರಿಸಿ ನಮ್ಮನ್ನು ವಂಚಿಸ್ತಾನೆ. ನಾವು ಅದನ್ನು ನೋಡ್ತಾ ನೋಡ್ತಾ ವಿಮರ್ಶೆ ನೋಡ್ತಾ ಕುಳಿತುಕೊಂಡ್ರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಂದಿಗೂ ಕೂಡ ಈ ಒಂದು ಏಕತೆಗೆ ಬರಲಿಕ್ಕಾಗೋದಿಲ್ಲ. ಏನಾಗ್ತೀವಿ ಗೊತ್ತಾ? ವಿ ವಿಲ್ ಬಿ ಡಿಸೀವ್ಡ್ ಆ್ಯಂಡ್ ಸೆಪರೇಟೆಡ್ ಫ್ರಮ್ ದ ಬಾಡಿ ಆಫ್ ಕ್ರೈಸ್ಟ್. ನಾವು ವಂಚನೆಗೊಳಗಾಗಿ ಯೇಸುವಿನ ದೇಹದಿಂದ ಹೊರತಳ್ಳಲ್ಪಟ್ಟವರಾಗ್ತೀವಿ. ಆದ್ದರಿಂದ ಈ ಸತ್ಯದ ಅರಿವು ನಮ್ಮ ಹೃದಯದೊಳಗಡೆ ಇರಲಿ. ಈ ವಾಕ್ಯಗಳು ನಮಗೆ ಅರ್ಥ ಆಗಬೇಕು. ಪವಿತ್ರ ಗ್ರಂಥದ ಈ ವಾಕ್ಯಗಳು ನಮಗೆ ಸರಿಯಾಗಿ ಮನವರಿಕೆ ಆಗಬೇಕು. ಎಲ್ಲ ಕ್ರೈಸ್ತ ವಿಶ್ವಾಸಿಗಳು ಯಾರೆಲ್ಲ ಈ ಸಂದೇಶವನ್ನು ಆಲಿಸ್ತಾ ಇದ್ದೀರೋ, ವೆದರ್ ಯು ಆರ್ ಕ್ಯಾಥಲಿಕ್ ಆರ್ ಪ್ರೊಟೆಸ್ಟೆಂಟ್ ಆರ್ ಪೆಂಟೆಕಾಸ್ಟ್ ಆರ್ ಎನಿ ಡಿನಾಮಿನೇಷನ್, ಎನಿ ಚರ್ಚ್, ಎನಿ ಪ್ರೇಯರ್ ಗ್ರೂಪ್, ಎನಿ ಮಿನಿಸ್ಟ್ರಿ, ಪೇ ಅಟೆನ್ಷನ್ ಟು ದಿಸ್ ವರ್ಡ್ ಆಫ್ ಗಾಡ್. Ephesians chapter 4 verse 3 onwards. ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 4 ವಾಕ್ಯ 3ರಿಂದ ಎಲ್ಲ ಡಿನಾಮಿನೇಷನ್ಗೆ ಸೇರಿದವರು, ಪ್ರೇಯರ್ ಗ್ರೂಪಿಗೆ ಸೇರಿದವರು, ಬೇರೆ ಬೇರೆ ಸಭೆಗಳಿಗೆ, ಚರ್ಚ್ಗಳಿಗೆ, ಪಂಗಡಗಳಿಗೆ ಸೇರಿದವರು ದಯವಿಟ್ಟು ಗಮನಿಸಿ. ನನ್ನನ್ನು ಗಮನಿಸಬೇಡಿ, ಸ್ವಲ್ಪ ಈ ವಾಕ್ಯವನ್ನು ಗಮನಿಸಿ. ಪೇ ಅಟೆನ್ಷನ್ ಟು ದ ವರ್ಡ್ ಆಫ್ ಗಾಡ್, ವಾಟ್ ದ ಸ್ಪಿರಿಟ್ ಆಫ್ ಗಾಡ್ ಸೇಸ್ ಟು ದ ಚರ್ಚ್. ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿ ಉಳ್ಳವನು ಆಲಿಸಲಿ ಅಂತ ಯೇಸು ಹೇಳಿದ ಹಾಗೆ ಪೇ ಅಟೆನ್ಷನ್. ಇಫ್ ಯು ಬಿಲೀವ್ ಯು ಆರ್ ಎ ಕ್ರಿಶ್ಚಿಯನ್, ಇಫ್ ಯು ಕನ್ಸಿಡರ್ ಯು ಆರ್ ಎ ಕ್ರಿಶ್ಚಿಯನ್, ಪೇ ಅಟೆನ್ಷನ್ ಟು ದಿಸ್ ವರ್ಸ್ ಆರ್ ದೀಸ್ ವರ್ಸಸ್. ಈ ವಾಕ್ಯಗಳಿಗೆ ನೀವು ಕಿವಿಗೊಡಿ. ಮೇಕಿಂಗ್ ಎವ್ರಿ ಎಫರ್ಟ್ ಟು ಮೇಂಟೈನ್ the unity of the Spirit in the bond of peace. There is one body and one Spirit, just as you were called to the one hope of your calling. ಇಲ್ಲಿ ಏನೆಲ್ಲ ಒನ್ ಇದೆ ನೋಡಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ಒನ್ ಬಾಡಿ, ಒನ್ ಸ್ಪಿರಿಟ್, ಒನ್ ಹೋಪ್, ಒನ್ ಕಾಲಿಂಗ್, ಒನ್ ಲಾರ್ಡ್, ಒನ್ ಫೇತ್, ಒನ್ ಬ್ಯಾಪ್ಟಿಸಮ್, ಒನ್ ಗಾಡ್ ಆ್ಯಂಡ್ ಒನ್ ಫಾದರ್. ಎಷ್ಟು ಒನ್ ಇದೆ? ಸುಮಾರು ಒನ್ ಇದೆಯಲ್ವಾ? ಲೆಕ್ಕ ಮಾಡಿದ್ರಾ? ಲೆಕ್ಕ ಮಾಡಿ ನೋಡೋಣ. ಹೌ ಮೆನಿ ಬಾಡೀಸ್? ದೆರ್ ಇಸ್ ನೋ ಬಾಡೀಸ್, ದೆರ್ ಇಸ್ ಓನ್ಲಿ ಒನ್ ಬಾಡಿ. ಆವಾಗ ನಾವು ಕೇಳ್ಬೋದು, ಇಫ್ ಚರ್ಚ್ ಇಸ್ ಒನ್, ವೈ ದೆರ್ ಆರ್ ಮೆನಿ ಚರ್ಚಸ್? ವಾಟ್ ಈಸ್ ದೋಸ್ ಥಿಂಗ್ಸ್? ಅದೇನು? ದೇಹ ಒಂದೇ ಆದರೆ, ಸಭೆ ಒಂದೇ ಆದರೆ, ಇಫ್ ಚರ್ಚ್ ಇಸ್ ಒನ್, ವೈ ದೆರ್ ಆರ್ ಮೆನಿ ಚರ್ಚಸ್? ವಾಟ್ ಯು ಸೇ ಅಬೌಟ್ ದ್ಯಾಟ್? ಅದ್ರ ಬಗ್ಗೆ ಏನು ಹೇಳ್ಬೋದು ಅಂತ ಕೇಳೋದಾದರೆ ಇಷ್ಟೇ ಹೇಳ್ಬೋದು. ನೀವು ಏನು ಇವತ್ತು ಅನೇಕ ಸಭೆಗಳನ್ನು ನೋಡ್ತಾ ಇದ್ದೀರೋ ಅಥವಾ ಡಿನಾಮಿನೇಷನ್ಸನ್ನು ನೋಡ್ತಾ ಇದ್ದೀರೋ, ಅದೆಲ್ಲವೂ ಕೂಡ ಯೇಸುವಿನ ದೇಹದ ಬೇರೆ ಬೇರೆ ಅಂಗಾಂಗಗಳು. Bible says there are many members in one body. ಒಂದೇ ದೇಹ, ಅಂಗಗಳು ಹಲವು. ಎಲ್ಲ ಅಂಗಗಳು ನೋಡ್ಲಿಕ್ಕೆ ಒಂದೇ ಥರ ಇರೋದು ಇಲ್ಲ. ನೀವು ಕೇಳ್ಬೋದು, ಎಲ್ಲ ಸಭೆನೂ ಯಾಕೆ ಒಂದೇ ಥರ ಇಲ್ಲ? ನಿನ್ನ ಕಣ್ಣು, ಮೂಗು, ಕಿವಿ ಒಂದೇ ಥರ ಇದೆಯಾ? ಕಣ್ಣಿಗೆ ಒಂದು ಶೇಪ್ ಇದೆ, ಕಿವಿಗೆ ಒಂದು ಶೇಪ್ ಇದೆ, ತಲೆ ಕೂದಲಿಗೆ ಒಂದು ಶೇಪ್ ಇದೆ ಅಲ್ವಾ? ಉಗುರೇ ಒಂಥರ ಇದೆ, ಕೈ ಒಂಥರ ಇದೆ, ಕಾಲು ಒಂಥರ ಇದೆ. ಆದ್ದರಿಂದ ಅದೇ ಥರ ವಿಭಿನ್ನವಾಗಿದೆ, ವೈವಿಧ್ಯತೆಯಿಂದ ಕೂಡಿದೆ ಒಂದೊಂದು ಸಭೆಗಳು ಕೂಡ. ಅಲ್ಲಿನ ಕಲ್ಚರ್ಗೆ ತಕ್ಕ ಹಾಗೆ, ಸಂಪ್ರದಾಯಗಳಿಗೆ ತಕ್ಕ ಹಾಗೆ, ಜನರ ಆಚಾರ ವಿಚಾರ ಪದ್ಧತಿಗಳಿಗೆ ತಕ್ಕ ಹಾಗೆ ವೈವಿಧ್ಯಮಯವಾಗಿದೆ. ಆದರೆ
ಇದೆಲ್ಲವೂ ಒಂದೇ ದೇಹದಲ್ಲಿದೆ. ಆ ದೇಹದ ಹೆಸರೇ, ಆ ದೇಹದ ಹೆಸರಲ್ಲ, ಸಭೆ, ಚರ್ಚ್, ಯೂನಿವರ್ಸಲ್ ಚರ್ಚ್, ಸಾರ್ವತ್ರಿಕ ಸಭೆ. ಬೇರೆ ಬೇರೆ ಸಭೆಗಳು ನೀವೇನು ಹೇಳ್ತೀರ ಇವತ್ತು? ಕಥೋಲಿಕ ಸಭೆ ಒಂದಿದೆ, ಆರ್ಥೋಡಾಕ್ಸ್ ಸಭೆ ಒಂದಿದೆ, ಪೆಂಟಿಕೋಸ್ಟ್ ಚರ್ಚ್ ಇನ್ನೊಂದಿದೆ, ಮಾರ್ಥೋಮಾ ಚರ್ಚ್ ಇನ್ನೊಂದಿದೆ, ಮೆಥೋಡಿಸ್ಟ್ ಚರ್ಚ್ ಇನ್ನೊಂದಿದೆ, ಬಿಲೀವರ್ಸ್ ಚರ್ಚ್ ಅಂತ ಇನ್ನೊಂದಿದೆ, ಯಾವ್ಯಾವುದೋ ಇದೆ. ಇರಲಿ, ಎಷ್ಟಾದರೂ ಇರಲಿ. ಇದೆಲ್ಲವೂ ಪವಿತ್ರಾತ್ಮ ಅವರ ಮುಖಾಂತರ ಒಂದೇ ವಿಶ್ವಾಸದಿಂದ ಯೇಸು ಕ್ರಿಸ್ತರ ದೇಹವೆಂಬ ಸಭೆಯ ಅಂಗಾಂಗಗಳಾಗಿದೆ. ಯೇಸುವಿನ ದೇಹದ ಬೇರೆ ಬೇರೆ ಅಂಗಾಂಗಗಳಾಗಿದೆ ಅಷ್ಟೇ. ಎಲ್ಲ ಅಂಗನೂ ಒಂದೇ ಥರ ಇಲ್ಲ, ವಿಭಿನ್ನವಾಗಿಯೇ ಇದೆ. ಇದು ನಮ್ಗೆ ಅರ್ಥ ಆಗಬೇಕು. ಸೊ ದೆರ್ ಈಸ್ ಒನ್ ಬಾಡಿ, ದೆರ್ ಈಸ್ ಒನ್ ಚರ್ಚ್. ಆದ್ದರಿಂದ ಕಚ್ಚಾಡಬೇಡಿ, ಅಜ್ಞಾನಿಗಳ ಥರ, ಅವಿವೇಕಿಗಳ ಥರ ನಮ್ಮ ಚರ್ಚೇ ಕರೆಕ್ಟ್ ಚರ್ಚ್ ಅಂತ ಹೇಳ್ಕೊಬೇಡಿ. ಈ ಕೈನೇ ಕರೆಕ್ಟಾದ ಕೈ ಅಂತ ಹೇಳ್ಕೊಳ್ಬೇಕಾದ್ರೆ ಕಣ್ಣು ಕೈ ಆಗಲ್ಲ, ಕಾಲು ಕಣ್ಣಾಗಲ್ಲ, ಬೇರೆ ಬೇರೆ ಅಂಗಾಂಗಗಳು. ನೀವೆಲ್ಲರೂ ಒಂದೇ ಶರೀರಕ್ಕೆ ಸೇರಿದವರು. ಹಾಗಾದರೆ ಪವಿತ್ರಾತ್ಮರು ಎಷ್ಟಿದ್ದಾರೆ? ಒಬ್ಬರೇ ಪವಿತ್ರಾತ್ಮರು. ಒಂದೊಂದು ಸಭೆಗಳಲ್ಲಿ ಒಂದೊಂದು ಆತ್ಮ ಇಲ್ಲ, ಬೇರೆ ಬೇರೆ ಆತ್ಮ ಇರುವುದು ಖಂಡಿತ. ಅದು ಬೇರೆ ಬೇರೆ ದೇಹಕ್ಕೆ ಸೇರಿದೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮನ್ನೇ ತೆಗೆದುಕೊಳ್ಳಿ. ನಿಮ್ಮ ದೇಹದಲ್ಲಿ ಅಂಗಾಂಗಗಳು ಎಷ್ಟಿದೆ? ಒಂದಿದೆಯೋ, ಅನೇಕ ಇದೆಯೋ? ದೆರ್ ಆರ್ ಮೆನಿ ಆರ್ಗನ್ಸ್ ಅಲ್ವಾ, ಮೆನಿ ಪಾರ್ಟ್ಸ್ ಇನ್ ಯುವರ್ ಬಾಡಿ. ಹೌ ಮೆನಿ ಸ್ಪಿರಿಟ್ಸ್ ಯು ಹ್ಯಾವ್? ಓನ್ಲಿ ಒನ್ ಸ್ಪಿರಿಟ್. ಒನ್ ಬಾಡಿ, ಮೆನಿ ಮೆಂಬರ್ಸ್ ಆರ್ ಮೆನಿ ಪಾರ್ಟ್ಸ್, ಬಟ್ ಒನ್ ಸ್ಪಿರಿಟ್. ಅಥವಾ ಒನ್ ಮೈಂಡ್. ಮೈಂಡ್, ಎಷ್ಟು ಮೈಂಡ್ ಇದೆ ನಮಗೆ? ಒಬ್ಬರಿಗೆ ಒಂದೇ ಮೈಂಡ್ ಇರೋದು. ಈ ಎಲ್ಲ ಆರ್ಗನ್ಸ್ ಅಥವಾ ಮೆಂಬರ್ಸ್ ಅಥವಾ ಪಾರ್ಟ್ಸ್ ಆಫ್ ದಿಸ್ ಬಾಡಿ ಇದು ಫಂಕ್ಷನ್ ಆಗೋದು ಈ ಒಂದು ಮೈಂಡಿಂದನೋ ಅಥವಾ 10 ಮೈಂಡಿಂದನೋ? ಒಂದೇ ಮೈಂಡಿಂದ. ಒಂದೇ ಮೈಂಡಿಂದ ಇನ್ಸ್ಟ್ರಕ್ಷನ್ ಬರುತ್ತೆ. ದೇಹದ ಎಲ್ಲ ಪಾರ್ಟ್ಸು ಒಂದೇ ಥರ ಕೆಲಸ ಮಾಡುತ್ತಾ? ಇಲ್ಲ. ಕಣ್ಣು ನೋಡುತ್ತೆ, ಕೈ ಕೆಲಸ ಮಾಡುತ್ತೆ, ಕಾಲಿನ ಕೆಲಸ ಮಾಡುತ್ತೆ, ಮೂಗಿನ ಕೆಲಸ ಮಾಡುತ್ತೆ, ಬಾಯಿದು ಕೆಲಸ ಮಾಡುತ್ತೆ. ಯಾವಾಗ ಮೈಂಡ್ ಬೇರೆ ಆಗುತ್ತೋ, ಸ್ಪಿರಿಟ್ ಬೇರೆ ಇರುತ್ತೋ, ಆಗ ಕಚ್ಚಾಟ ಬರುತ್ತೆ, ಹೊಡೆದಾಡ್ತೀವಿ. ಇದು ನನ್ನ ಸಭೆ, ಇದು ನಿನ್ನ ಸಭೆ, ಇದು ನನ್ನ ಗ್ರೂಪು, ಇದು ನಿನ್ನ ಗ್ರೂಪು. ಈ ರೀತಿ ಕಚ್ಚಾಡ್ತಾ ಹೋದರೆ ನೀನೇನಾಗ್ತೀಯ ಗೊತ್ತಾ? ಯೇಸುವಿನಿಂದ ಬೇರ್ಪಡ್ತೀಯ. ವಿತೌಟ್ ಯುವರ್ ನಾಲೆಜ್ ಯು ವಿಲ್ ಬಿ ಸಪರೇಟೆಡ್ ಫ್ರಮ್ ದ ಟ್ರೂ ಬಾಡಿ ಆಫ್ ಕ್ರೈಸ್ಟ್. There are many Christians today, lack of this truth, they are separated from the true body of Jesus Christ. That is the deception of end times. ಅಂತಿಮ ಕಾಲದ ಒಂದು ಮಹಾ ವಂಚನೆ ಅಂದರೆ ಇದೇನೆ. ಇದಕ್ಕೆ ನಾವು ಒಳಗಾಗಬಾರ್ದು. ಅದಕ್ಕೇನೆ ಪೌಲರು ಹೇಳ್ತಾ ಇರೋದು, ಮೇಕಿಂಗ್ ಎವ್ರಿ effort to maintain the unity of the Spirit. ಸರ್ವ ಪ್ರಯತ್ನ ಮಾಡಿ ಪವಿತ್ರಾತ್ಮ ಅವರಿಂದ ಉಂಟಾಗುವ ಐಕ್ಯತೆಯನ್ನು ಕಾಪಾಡಿಕೊಳ್ಳಲು ನಿಮ್ಮಿಂದ ಸಾಧ್ಯವಾಗುವ ಎಲ್ಲ ಥರದ ಪ್ರಯತ್ನಗಳನ್ನು ಮಾಡಿ. ಮೇಕ್ ಎವ್ರಿ ಎಫರ್ಟ್ to maintain the unity of the Holy Spirit. ಯಾರು ನಾಶವಾಗಬಾರ್ದು. ಒಬ್ಬರು ಯೇಸುವಿನ ದೇಹದಿಂದ ಬೇರ್ಪಡಬಾರ್ದು. ಯೇಸುವಿನ ದೇಹದಿಂದ ಬೇರ್ಪಡಬಾರ್ದು. ನೀನಿರುವ ಸಭೆಯಿಂದ ಯಾರು ಬೇರ್ಪಟ್ಟು ಹೋದ್ರೂ ಪರವಾಗಿಲ್ಲ, ಡೋಂಟ್ ವರಿ.
ನಿನ್ನ ಪ್ರೇಯರ್ ಗ್ರೂಪಿಂದ ಯಾರು ಬೇರ್ಪಟ್ಟು ಹೋದರೂ ಪರವಾಗಿಲ್ಲ, ಡೋಂಟ್ ವರಿ. ಯಾರು ಎಲ್ಲಿಂದನಾದರೂ ಬೇರ್ಪಟ್ಟು ಹೋಗಲಿ, ಡೋಂಟ್ ವರಿ. ಬಟ್ ಯಾರು ಯೇಸುವಿನ ದೇಹದಿಂದ ಬೇರ್ಪಡಬಾರ್ದು. ಪ್ರತಿಯೊಬ್ಬರು ಯೇಸುವಿನ ದೇಹದಲ್ಲಿರೋದು ಮುಖ್ಯ. ನಿನ್ನೆ ನಾನು ಹೇಳಿದಾಗೆ ಜಾರು ಮಿಕ್ಸಿಯಲ್ಲಿ ಇರಬೇಕು, ಮಿಕ್ಸಿ ಮೇಲೆ ಫಿಕ್ಸ್ ಆಗಿರಬೇಕು, ಅದು ಮುಖ್ಯ. ಎಲ್ಲೆಲ್ಲೋ ಇರೋದು ಮುಖ್ಯ ಅಲ್ಲ. ಅದೇ ರೀತಿ ಯೇಸು ಕ್ರಿಸ್ತನಾಗಿರುವ ಹೆಡ್ಗೆ, ತಲೆಗೆ ಕನೆಕ್ಟೆಡ್ ಆಗಿರುವ ಒಂದು ದೇಹ ಇದೆ. ಆ ದೇಹದಲ್ಲಿ ನಾವೊಬ್ಬೊಬ್ಬರು ಯಾವುದೇ ಡಿನಾಮಿನೇಷನ್ಗೆ ಸೇರಿರಲಿ, ಯಾವುದೇ ಭಾಷೆಯವರಾಗಿರಲಿ, ಯಾವುದೇ ಊರಿನವರಾಗಿರಲಿ, ಯಾವುದೇ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳವರೇ ಆಗಿರಲಿ, ಯೇಸುವಿನ ದೇಹದಲ್ಲಿ ಅವರಿರುವ ಹಾಗೆ, ನಾನು ಇರುವ ಹಾಗೆ, ನಾವೆಲ್ಲರೂ ಒಟ್ಟಾಗಿ ಇರುವ ಹಾಗೆ ನೋಡ್ಕೋಬೇಕು. ಮೇಕ್ ಎವ್ರಿ ಎಫರ್ಟ್ ಫಾರ್ ದ್ಯಾಟ್ ಯೂನಿಟಿ ಆಫ್ ದ ಹೋಲಿ ಸ್ಪಿರಿಟ್. ದ್ಯಾಟ್ ಈಸ್ ದ ಸ್ಯಾಕ್ರಿಫೈಸ್ ವಿ ನೀಡ್ ಟು ಮೇಕ್ ಟುಡೇ. ಅದಕ್ಕಾಗಿ ನಾವು ತ್ಯಾಗ ಮಾಡಬೇಕು, ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಎಲ್ಲರೂ ಯೇಸುವಿನಲ್ಲಿ ಬರಬೇಕು, ಯೇಸುವಿನ ದೇಹದಲ್ಲಿ ಬರಬೇಕು. ಸಾಲ್ವೇಷನ್ ಯೇಸುವಿನಲ್ಲಿ ಇರೋದು, ರಕ್ಷಣೆ ಯೇಸುವಿನಲ್ಲಿ ಮಾತ್ರನೇ, ಅವರ ದೇಹದಲ್ಲಿ ಮಾತ್ರನೇ. ಓಕೆ, ದೇರ್ ಇಸ್ ಒನ್ ಬಾಡಿ. ಹೌ ಮೆನಿ ಸ್ಪಿರಿಟ್ಸ್? ದೇರ್ ಇಸ್ ಓನ್ಲಿ ಒನ್ ಸ್ಪಿರಿಟ್. ಒಬ್ಬ ಮನುಷ್ಯನಿಗೆ ಯಾವ ರೀತಿಯಲ್ಲಿ ಒಂದೇ ಆತ್ಮನೋ ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನಿಗೆ ಎಷ್ಟು ಆತ್ಮ? ಆತ್ಮದ ಹೆಸರೇನು? ಹೋಲಿ ಸ್ಪಿರಿಟ್. ಓಕೆ, ದೇವರ ಆತ್ಮ, ಪರಿಶುದ್ಧ ಆತ್ಮರು. ಹಾಗಾದರೆ ನಾನು ಈ ದೇಹದ ಅಂಗಕ್ಕೆ ಸೇರಿದರೆ, ಯೇಸುವಿನ ದೇಹಕ್ಕೆ ಅಂಗಕ್ಕೆ ಸೇರಿದರೆ ನನ್ನಲ್ಲಿ ಯಾರ ಆತ್ಮ ಇರ್ತದೆ? ನನ್ನಲ್ಲಿ ಯೇಸುವಿನ ಆತ್ಮ ಇರ್ತದೆ. ನೀವು ಯೇಸುವಿನ ದೇಹಕ್ಕೆ ಸೇರಿದರೆ ನಿಮ್ಮಲ್ಲಿ ಯಾವ ಆತ್ಮ ಇರುತ್ತೆ? ನಮ್ಮ ಸ್ವಭಾವಗಳಲ್ಲಿ ವ್ಯತ್ಯಾಸ ಇರ್ಬೋದು, ನಮ್ಮ ಆಚಾರ ವಿಚಾರಗಳಲ್ಲಿ ವ್ಯತ್ಯಾಸ ಇರ್ಬೋದು, ನಮ್ಮ ಮಾತಿನ ಶೈಲಿ, ನಮ್ಮ ಪ್ರತಿಯೊಂದು ಶೈಲಿ, ಬಾಹ್ಯವಾದ ಶೈಲಿಗಳಲ್ಲಿ ವ್ಯತ್ಯಾಸ ಇರ್ತದೆ. ಇದನ್ನು ನೋಡಬೇಡಿ, ಅದು ಮುಖ್ಯ ಅಲ್ವೇ ಅಲ್ಲ, ಅದು ನಮಗೆ ಮುಖ್ಯ ಅಲ್ಲ. ಯೂನಿಟಿ ಇನ್ ಡೈವರ್ಸಿಟಿ, ವೆರಿ ಇಂಪಾರ್ಟೆಂಟ್. ಡೋಂಟ್ ಫೋಕಸ್ ಆನ್ ಡೈವರ್ಸಿಟಿ, ಫೋಕಸ್ ಆನ್ ದ ಯೂನಿಟಿ. ಸೈತಾನ ಯಾವಾಗಲೂ ಡೈವರ್ಸಿಟಿ ಕಡೆಗೆ ನಮ್ಮ ಫೋಕಸ್ ತೆಗೆದುಕೊಂಡು ಹೋಗ್ತಾನೆ. ಅವರು ಬೇರೆ ಸಭೆಯವರು, ಅವರು ನಮ್ಮವರಲ್ಲ, ಅವ್ರು ಬೇರೆ ಸಭೆಯವರು, ಇವರು ಬೇರೆ ಸಭೆಯವರು. ನೋ, ಅದಕ್ಕೆ ಅವಕಾಶ ನಾವು ಮಾಡಿಕೊಡ್ಬಾರ್ದು. ಆದರೆ ನಮಗೆ ಗೊತ್ತಾಗುತ್ತೆ, ಈ ಕೈಗೆ ಗೊತ್ತಾಗುತ್ತೆ ಈ ಕೈ ಈ ದೇಹದ್ದು ಅಂತ. ಕರೆಕ್ಟಾ? ನಿಮ್ಮ ಬಲಗೈಗೆ ಗೊತ್ತಾಗುತ್ತಾ ನಿನ್ನ ಎಡಗೈ ಈ ದೇಹದಲ್ಲೇ ಇದೆ ಅಂತ? ಬೇರೆಯವ್ರ ಕೈ ಬಂದು ನಿನ್ನ ಮೇಲೆ ಟಚ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತಾ? ಗೊತ್ತಾಗುತ್ತೆ. ಆಗ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಕೈ ಹೀಗೆ ಟಚ್ ಮಾಡಿದರೆ ನಿಮ್ಮದೇ ಅಂತ ಗೊತ್ತಾಗುತ್ತೆ. ಇದೇ ರೀತಿ ಇನ್ಯಾರೋ ಹೀಗೆ ತಟ್ಟಿದ್ರೆ ನಿಮ್ಗೆ ಏನಾಗ ಗೊತ್ತಾಗುತ್ತೆ? ತಿರುಗಿ ನೋಡ್ತೀರಿ, ಯಾರು ತಟ್ತಾ ಇದ್ದಾರೆ ಇಲ್ಲಿ ಅಂತ. ಒಂದೇ ಆತ್ಮ ಇರುವವರು ನಾವಾಗಿದ್ದರೆ ನಮ್ಮಲ್ಲಿ ಐಕ್ಯತೆ ಇರ್ತದೆ, ಪ್ರೀತಿ ಇರ್ತದೆ, ಗೊತ್ತಾಗುತ್ತೆ. ಕೈ ಬೇರೆ ಆದರೆ ಕೈ ತೆಗಿ ಅಂತ ಹೇಳಬೇಕಾಗತ್ತೆ. ಅದಕ್ಕೆ ಯೇಸುವಿನ ದೇಹದ ಅಂಗಾಂಗಗಳು ನಾವಾದರೆ ಒಂದು ಅಂಗಕ್ಕೆ ಇನ್ನೊಂದು ಅಂಗ ಗೊತ್ತಾಗುತ್ತೆ. ಇದೇ ದೇಹದ ಅಂಗ ಅಂತ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ ಅಂತ ನೀವು ಕೇಳೋದಾದರೆ, ಥ್ರೂ ದ ಹೋಲಿ ಸ್ಪಿರಿಟ್. ಬಿಕಾಸ್ ವಿ ಹ್ಯಾವ್ ದ ಸೇಮ್ ಸ್ಪಿರಿಟ್. ಥ್ರೂ ದ ಹೋಲಿ ಸ್ಪಿರಿಟ್ ವಿ ಕ್ಯಾನ್ ಸೆನ್ಸ್ ಇಟ್. ನಿನ್ನೊಳಗಡೆನೂ ಹೋಲಿ ಸ್ಪಿರಿಟ್ ಇದ್ದಾರೆ, ಇವರೊಳಗಡೆನೂ ಇದ್ದಾರೆ, ಇವರೊಳಗಡೆನೂ ಇದ್ದಾರೆ. 10 ಜನ ಇಲ್ಲಿದ್ದೀವಿ. ಇವರು ಕ್ಯಾಥಲಿಕ್, ಇವರು ಪ್ರಾಟೆಸ್ಟೆಂಟ್, ಇವರು ನ್ಯೂ ಲೈಫ್, ಇವರು ಪೆಂಟಿಕಾಸ್, ಇವರು ಆರ್ಥೋಡಾಕ್ಸ್, ಇವರಿಗೆ ಡಿನಾಮಿನೇಷನ್ನೇ ಇಲ್ಲ, ಇವರು ಯಾವುದೋ ಒಂದು ಬೇರೆ ಜಾತಿಯವರು, ಇವರು ಇನ್ಯಾವುದೋ ಒಂದು ಧರ್ಮದವರು, ಇವರು ಯಾವುದೋ ಊರಿನವರು. ಆದರೆ ಇಷ್ಟು ಜನ ಒಟ್ಟಾಗಿ ಸೇರಿದ್ದಾರೆ. ಈಗ ಒಟ್ಟಾಗಿ ಸೇರಿದಾಗ ಒಬ್ರಿಗೊಬ್ಬರು ಮುಖ ನೋಡುವಾಗ ಪ್ರೈಸ್ ದ ಲಾರ್ಡ್ ಹೇಳಲಿಕ್ಕೂ, ಶಾಂತಿ ಕೊಡಲಿಕ್ಕೂ, ಸ್ಮೈಲ್ ಕೊಡಲಿಕ್ಕೂ, ಒಟ್ಟಾಗಿ ಕೂತ್ಕೊಂಡು ಊಟ ಮಾಡಲಿಕ್ಕೂ ಆಗ್ತಾ ಇದೆ ಅಂದರೆ ನಿಮ್ಮಲ್ಲಿ ಒಂದೇ ಸ್ಪಿರಿಟ್ ಇದೆ ಅಂತ ಅರ್ಥ. ದಟ್ ಈಸ್ ಕಾಲ್ಡ್ ಯೂನಿಟಿ ಇನ್ ಡೈವರ್ಸಿಟಿ.
ಇವತ್ತು ಹೇಗಾಗ್ಬಿಟ್ಟಿದೆ ಅಂದರೆ, ಒಂದೇ ಪ್ರೇಯರ್ ಗ್ರೂಪಲ್ಲಿ ಇರ್ತೀವಿ, ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಅಂತ ಒಂದೇ ಗ್ರೂಪ್. ಆದರೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ ನಮಗೆ. ಇವ್ರ ಜೊತೆಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ, ನಾವು ಅವ್ರ ಜೊತೆಗೆ ಹೋಗಲ್ಲ. ಅವ್ರು ಸರಿ ಇಲ್ಲ ಬ್ರದರ್, ಅವರು ಥರ ಮಾಡ್ತಾರೆ, ಇವನು ಸರಿ ಇಲ್ಲ, ಇವನು ಯಾವಾಗಲೂ ಹಲ್ಬಿಟ್ಕೊಂಡೇ ಇರ್ತಾನೆ, ಇಷ್ಟ ಆಗಲ್ಲ ನನಗೆ. ಸೊ ಹಾಗಾದರೆ ನಿನ್ನಲ್ಲಿರೋ ಸ್ಪಿರಿಟ್ ಯಾವುದೋ ಬೇರೆ, ಅದಕ್ಕೆ ಇಷ್ಟ ಆಗ್ತಾ ಇಲ್ಲ. ಅಥವಾ ಅವನಲ್ಲಿರೋ ಸ್ಪಿರಿಟ್ ಬೇರೆ, ಬೇರೆ ಬೇರೆ ಸ್ಪಿರಿಟ್. ಅದಕ್ಕೆ ನಾವೆಲ್ಲರೂ ಪವಿತ್ರ ಆತ್ಮಭರಿತರಾಗಬೇಕು. ವಿ ನೀಡ್ ಟು ಬಿ ಫಿಲ್ಡ್ ಬೈ ದ ಹೋಲಿ ಸ್ಪಿರಿಟ್ ಕಂಟಿನ್ಯೂಯಸ್ಲಿ. ಪವಿತ್ರ ಆತ್ಮರಿಂದ ತುಂಬಲ್ಪಡ್ತಾ ಇರಬೇಕು. ಕೀರ್ತನೆಗಳಿಂದ, ಹಾಡುಗಳಿಂದ ನಾವು ಕಂಟಿನ್ಯೂಸ್ ಆಗಿ ದೇವರ ಆತ್ಮಭರಿತರಾಗಿ ಇರುವಾಗ ಯು ಕ್ಯಾನ್ ಸೆನ್ಸ್ ಯುವರ್ ಫೆಲೋ ಬಿಲೀವರ್ ವೆದರ್ ಹಿ ಈಸ್ ದ ಮೆಂಬರ್ ಆಫ್ ದ ಸೇಮ್ ಬಾಡಿ ಆರ್ ನಾಟ್. ಅದು ಕೆಲವೊಮ್ಮೆ ಅರ್ಥ ಆಗುತ್ತೆ. ನೀವು ಬಸ್ಸಲ್ಲಿ ಹೋಗುವಾಗ ಯು ಕ್ಯಾನ್ ಸೆನ್ಸ್. ನೀವು ಅವ್ರ ಹತ್ರ ಹೋಗಿ ಕೇಳಿರ್ಬೋದು, ನೀವು ಕ್ರಿಶ್ಚಿಯನ್ನಾ? ನೀವು ಕೇಳಿದ್ದು ಹೇಗೆ? ನೀವೇನು ನೋಡಿರಲ್ಲ, ಏನೋ ಒಂದು ಕೇಳಬೇಕು ಅನ್ನಿಸ್ತು, ನೀವು ಕ್ರಿಶ್ಚಿಯನ್ನಾ ಅಂತ. ಅವ್ರ ಮುಖ ನೋಡುವಾಗ ಗೊತ್ತಾಗುತ್ತೆ. ಮುಖದಲ್ಲಿ ಏನು ಅಂಥದ್ದಿರೋದಿಲ್ಲ, ಆದರೆ ಗೊತ್ತಾಗುತ್ತೆ. ಅದು ಮುಖ ಅಲ್ಲ, ಅವರ ಒಳಗಡೆ ಇರೋ ಸ್ಪಿರಿಟು, ನಿನ್ನ ಒಳಗಡೆ ಇರೋ ಸ್ಪಿರಿಟು ಸೇಮ್ ಆಗಿರೋದ್ರಿಂದ ನೀವು ಅವ್ರ ಪಕ್ಕದಲ್ಲಿ ಕೂತ್ಕೊಂಡಾಗ ಗೊತ್ತಾಗುತ್ತೆ ಅವರು ಕ್ರಿಶ್ಚಿಯನ್ ಅಂತ. ಅದು ಮಾತ್ರ ಅಲ್ಲ, ದೇವರು ಎಷ್ಟೋ ಬಾರಿ ಸೇಮ್ ಸ್ಪಿರಿಟ್ ಇರೋರನ್ನ ಕನೆಕ್ಟ್ ಮಾಡ್ತಾರೆ. ಹೋಲಿ ಸ್ಪಿರಿಟ್ ಇರ್ತಕ್ಕಂಥ ಮಕ್ಕಳನ್ನ ಹೋಲಿ ಸ್ಪಿರಿಟ್ ಕನೆಕ್ಟ್ ಮಾಡ್ತಾರೆ. ನಿಮಗೆ ಅನುಭವ ಆಗಿರ್ಬೋದು, ಕೇಳಿರ್ಬೋದು. ನನ್ನ ಒಳಗಡೆ ಒಂದು ವ್ಯಭಿಚಾರದ ಸ್ಪಿರಿಟ್ ಇರುವಾಗ, ಅದೇ ಸ್ಪಿರಿಟ್ ವ್ಯಭಿಚಾರದ ಆಸಕ್ತಿ ಇರುವ ಇನ್ನೊಬ್ಬನ ಜೊತೆಗೋ ಇನ್ನೊಬ್ಬಳ ಜೊತೆಗೋ ನಾನು ಕೂತ್ಕೊಂಡಿರ್ತೀನಿ. ಆಮೇಲೆ ನನ್ನ ಆಸಕ್ತಿ ಅವರ ಆಸಕ್ತಿ ಒಂದೇ ಆಗಿರ್ತದೆ. ಪಾಪ ಮಾಡ್ತೀವಿ. ಪಿಶಾಚಿ ಕೂಡ ಅದೇ ರೀತಿ ಕೆಲಸ ಮಾಡ್ತಾನೆ. ಈವಿಲ್ ಸ್ಪಿರಿಟ್ಗೂ ಸೆನ್ಸ್ ಆಗುತ್ತೆ. ಈ ಹೋಮೋಸೆಕ್ಸುವಲ್ಸ್ ಅವರು ಕನೆಕ್ಟ್ ಆಗ್ತಾರೆ. ಹೇಗೆ ಕನೆಕ್ಟ್ ಆಗ್ತಾರೆ ನಮಗೆ ಗೊತ್ತಿಲ್ಲ. 1000 ಜನ ಇದ್ದರೂ ಕೂಡ ಒಬ್ಬ ಹೋಮೋಸೆಕ್ಸುವಲ್ ಇದ್ದರೆ, ಸಲಿಂಗ ಕಾಮಿ, ಸೇಮ್ ಸೆಕ್ಸ್, ಓಕೆ, ಮೇಲ್ ಇರ್ಬೋದು ಫೀಮೇಲ್ ಇರ್ಬೋದು, ಇವರು ಅವರಿಗೆ ಕನೆಕ್ಟ್ ಆಗ್ತಾರೆ. ಆ ಸ್ಪಿರಿಟ್ ಕನೆಕ್ಟ್ ಮಾಡುತ್ತೆ, ಈವಿಲ್ ಸ್ಪಿರಿಟ್. ಒಬ್ಬ ಡ್ರಗ್ಸ್ಗೆ ಅಡಿಕ್ಟ್ ಆದವನಿದ್ರೆ, ಅವನೆಲ್ಲೋ ಟ್ರೈನಲ್ಲಿ ಹೋಗಿ ಕೂತ್ಕೊಂಡಾಗ ಅಥವಾ ಬಸ್ಸಲ್ಲಿ ಹೋಗಿ ಟ್ರಾವೆಲ್ ಮಾಡುವಾಗ, ಎಲ್ಲೋ ಧ್ಯಾನದಲ್ಲಿ ಹೋಗಿ ಕೂತ್ಕೊಂಡಾಗ ಕೂಡ ಸೇಮ್ ಸ್ಪಿರಿಟ್ ಇರುವ ಇವನು ಫ್ರೆಂಡ್ ಆಗ್ತಾರೆ. ಇವರು ಯಾವತ್ತೂ ಮುಖ ನೋಡಿರೋದಿಲ್ಲ, ಪರಿಚಯ ಇರೋದಿಲ್ಲ, ಬಟ್ ಇವರಿಬ್ಬರು ಅಲ್ಲಿ ಭಾಳ ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ, ಒಟ್ಟಿಗೆ ಎಣ್ಣೆ ಹೊಡಿತಾರೆ. ನಮಗೆ ಆಶ್ಚರ್ಯ ಆಗುತ್ತೆ, ಇವನು ಬಂದಿದ್ದು ಉತ್ತರ ದಿಕ್ಕಿನಿಂದ, ಇವನು ಬಂದಿದ್ದು ಪೂರ್ವ ದಿಕ್ಕಿನಿಂದ, ಇವರು ಹೇಗಪ್ಪ ಒಂದಾದರು? ದ್ಯಾಟ್ ಈಸ್ ದ ವರ್ಕ್ ಆಫ್ ದ ಸ್ಪಿರಿಟ್, ನಾಟ್ ದ ಹೋಲಿ ಸ್ಪಿರಿಟ್, ಬಟ್ ದ್ಯಾಟ್ ಸ್ಪಿರಿಟ್. ದೇರ್ ಆರ್ ಮೆನಿ ಸ್ಪಿರಿಟ್ಸ್ ಲೈಕ್ ದ್ಯಾಟ್. ಅದೇ ರೀತಿಯಲ್ಲಿ ಹೋಲಿ ಸ್ಪಿರಿಟ್ ಕೂಡ, ಪರಿಶುದ್ಧಾತ್ಮರು ನಿನ್ನಲ್ಲಿರುವಾಗ, ಪರಿಶುದ್ಧಾತ್ಮರಿರುವ ಇನ್ನೊಬ್ಬ ವ್ಯಕ್ತಿ ಒಂದು ಗುಂಪಲ್ಲಿದ್ದರೆ ಆಟೋಮೆಟಿಕ್ಲಿ ದ್ಯಾಟ್ ಸ್ಪಿರಿಟ್ ವಿಲ್ ಡ್ರಾ ಯು ಟು ದಟ್ ಪರ್ಸನ್. ಆಮೇಲೆ ಅವ್ರ ಜೊತೆಗೆ ಪ್ರೈಸಲೋ, ನಿಮ್ಮ ಹೆಸರೇನು, ಏನೋ ಒಂದು ಪರಿಚಯ, ಬರೀ ಪ್ರೈಸಲೋಡ್ ಹೇಳ್ತೀರಿ ಅಂತ ಅಲ್ಲ, ಏನೋ ಒಂದು ಮಾತಾಡ್ತಾ ಕನೆಕ್ಟ್ ಆಗ್ತೀರಿ. ಗೊತ್ತಾಗೋದಿಲ್ಲ ನಮಗೆ. ಅವ್ರು ಕ್ರಿಶ್ಚಿಯನ್ನೇ ಆಗಿರಬೇಕು ಅಂತಿಲ್ಲ. ಎಷ್ಟೋ ಜನ ಕ್ರೈಸ್ತರಲ್ಲದವರೇ ಈ ನಿಜವಾದ ಹೋಲಿ ಸ್ಪಿರಿಟ್ ಇರುವವರು ಇವತ್ತು. ನಾವು ಸುಮ್ಮನೆ ಕ್ರಿಶ್ಚಿಯನ್ ಅಂತ ಮೋಸ ಹೋಗ್ತಾ ಇದ್ದೀವಿ. ಕ್ರಿಶ್ಚಿಯನ್ಸಲ್ಲಿ ಹೋಲಿ ಸ್ಪಿರಿಟ್ ಇರಬೇಕು, ಇರುವವರೇ ನಿಜವಾದ ಕ್ರೈಸ್ತರು. ಆದರೆ ಇವತ್ತಿನ ಸೋ ಕಾಲ್ಡ್ ಕ್ರಿಶ್ಚಿಯನ್ಸ್, ಮೆನಿ ಆರ್ ವಿತೌಟ್ ಹೋಲಿ ಸ್ಪಿರಿಟ್. ಆದ್ದರಿಂದ ಅಂಥವ್ರ ಜೊತೆಗೆ ಹೋಗ್ಲಿಕ್ಕೆ ಇರ್ಲಿಕ್ಕೆ ನಮಗೆ ಆಗೋದಿಲ್ಲ. ಕೆಲವು ಟೈಮ್ ಅವ್ರನ್ನ ನಮ್ಮವರು ಅಂತ ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ನೀವು ಕೇಳ್ಬೋದು ಯಾಕೆ ಆಗೋದಿಲ್ಲ ಅಂತ. ಬಿಕಾಸ್ ಸ್ಪಿರಿಟ್ ಈಸ್ ಡಿಫರೆಂಟ್. ದೇ ಆರ್ ಬೇರಿಂಗ್ ಡಿಫರೆಂಟ್ ಸ್ಪಿರಿಟ್. ನೀವು ಕೇಳ್ಬೋದು, ಹಾಗಾದ್ರೆ ನಿಮ್ದೇನೋ ಹೋಲಿ ಸ್ಪಿರಿಟ್? ಅದು ನನಗೆ ಗೊತ್ತಿಲ್ಲ, ದ್ಯಾಟ್ ಯು ಜಡ್ಜ್. ಅವ್ರದ್ದೋ ನಂದೋ. ಆದರೆ ಸ್ಪಿರಿಟ್ ಬೇರೆ ಬೇರೆ. ಆ ಸ್ಪಿರಿಟ್ ಬೇರೆ, ಈ ಸ್ಪಿರಿಟ್ ಬೇರೆ. ಇದರಲ್ಲಿ ಹೋಲಿ ಸ್ಪಿರಿಟ್ ಯಾವುದು ಅಂತ ನೀನು ಡಿಸೈಡ್ ಮಾಡು, ಬುದ್ಧಿವಂತ.
ನಾನು ಹೇಳಲಿಲ್ಲ. ಬಟ್ 2 ಸ್ಪಿರಿಟ್ ಒಂದೇ ಆದರೆ ಒಟ್ಟಿಗೆ ಕೆಲಸ ಆಗುತ್ತೆ, ಬಿಸ್ನೆಸ್ ಮಾಡ್ತೀರಾ. ಈ ಥರ ತುಂಬ ಸ್ಪಿರಿಟ್ಸ್ ಇದೆ. ನೀವು ನೋಡಿಬೇಕಾದ್ರೆ ನಿಮ್ಮ ಊರಲ್ಲಿ, ನಿಮ್ಮ ಫ್ಯಾಮಿಲೀಸಲ್ಲಿ, ಫ್ರೆಂಡ್ ಸರ್ಕಲಲ್ಲಿ, ಅಥವಾ ನಮ್ಮ ಜೀವನದಲ್ಲೂ ಇದು ಅನುಭವಗಳಾಗಿರುತ್ತೆ. ಎಲ್ಲರ ಜೀವನದಲ್ಲೂ ಹಿಂದೊಮ್ಮೆ ನಾವೆಲ್ಲರೂ ಕತ್ತಲುಮಯವಾಗಿದ್ದೀವಿ, ಸತ್ತವರಾಗಿದ್ವಿ ಆತ್ಮಿಕವಾಗಿ. ಆಗ ಈ ಡೆಡ್ ಸ್ಪಿರಿಟ್ ನಮ್ಮಲ್ಲಿತ್ತು, ಅಂದರೆ ಈವಿಲ್ ಸ್ಪಿರಿಟ್. ಅದಕ್ಕೆ ಗುಲಾಮರಾಗಿದ್ವಿ. ಆಗ ಈ ಸ್ಪಿರಿಟ್ ಇರೋರ ಜೊತೆಗೆ ನಾವು ಕನೆಕ್ಟ್ ಆಗ್ತಾ ಇದ್ವಿ. ಅವ್ರು ಎಲ್ಲಿ ಹೋದರೂ ಸಿಗ್ತಾ ಇರ್ತಾರೆ ನಮಗೆ. ನೀವು ಕೇಳಿರ್ಬೋದು ಕೆಲವು ಕುಡುಕರ ಬಗ್ಗೆ. ಅವ್ರು ಎಲ್ಲಿ ಹೋದರೂ ಅವರಿಗೆ ಕುಡುಕು ಫ್ರೆಂಡ್ ಸಿಕ್ಕೇ ಸಿಗ್ತಾರೆ. ಹಾಂ, ನಮ್ಗೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ಸಾರಾಯಿ ಅಂಗಡಿನೇ ಇಲ್ಲ, ಬಾರೇ ಇಲ್ಲ, ಇಲ್ಲಿ ಇವರಿಗೆ ಯಾರು ಸಪ್ಲೈ ಮಾಡಿದ್ರು, ಹೇಗೆ ಸಿಕ್ತು? ಆ ಸ್ಪಿರಿಟ್ ಕನೆಕ್ಟ್ ಮಾಡಿಸುತ್ತೆ. ನೋಡಿ, ದಾನಿಯೇಲ ಸಿಂಹದ ಗುಹೆಯಲ್ಲಿದ್ದ. ಪವಿತ್ರಾತ್ಮ ಇರುವ ದಾನಿಯೇಲ ಸಿಂಹದ ಗುಹೆಯಲ್ಲಿ, ಇನ್ನೊಬ್ಬ ಪವಿತ್ರಾತ್ಮ ಇರುವ ಒಬ್ಬ ಮನುಷ್ಯ ಹಬಕ್ಕೂಕ್ ಪ್ರವಾದಿ ಜೆರುಸಲೇಮ್ನಲ್ಲಿ. ಒಬ್ಬ ಇದ್ದಿದ್ದು ಬ್ಯಾಬಿಲೋನ್, ಇನ್ನೊಬ್ಬ ಇದ್ದಿದ್ದು ಜೆರುಸಲೇಮ್. ಅಜಗಜಾಂತರ ವ್ಯತ್ಯಾಸ, ದೂರ. ಇವನು ಯಾವತ್ತೂ ಈ ಊರು ನೋಡಲಿಲ್ಲ. ಆದರೆ ಹೋಲಿ ಸ್ಪಿರಿಟ್ ಇಬ್ಬರನ್ನು ಒಟ್ಟಿಗೆ ಸೇರಿಸ್ತು ರೈಟ್ ಟೈಮಿಗೆ. ದಟ್ ಈಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮರು ಒಟ್ಟಿಗೆ ಸೇರಿಸ್ತಾರೆ. ಯಾತಕ್ಕಾಗಿ? ದೇವರ ಯೋಜನೆಯನ್ನು ಈಡೇರಿಸುವುದಕ್ಕಾಗಿ. ಟು ಫುಲ್ಫಿಲ್ ದ ವಿಲ್ ಆಫ್ ದ ಫಾದರ್. ಈಗ ನಾವೆಲ್ಲರೂ ಎಲ್ಲೋ ಇದ್ದವರು, ಯಾವುದೋ ಊರಲ್ಲಿದ್ದವರು, ಯಾವುದೋ ಭಾಷೆ, ಯಾವುದೋ ಕುಲ, ಗೋತ್ರ, ಆಚಾರ, ವಿಚಾರ, ಸಂಪ್ರದಾಯ, ರೀತಿ, ನೀತಿ, ಶೈಲಿ, ಸ್ವಭಾವ ಇರುವವರು ನಮ್ಮನ್ನು ಈ ಒಂದು ದೇಹದಲ್ಲಿ, ಯೇಸುವಿನ ದೇಹದಲ್ಲಿ ಒಟ್ಟಾಗಿ ಸೇರಿಸಿದ್ಯಾರು? ಪರಿಶುದ್ಧಾತ್ಮರು. ನಾವು ಯಾರಾದರೂ ಹೋಗ್ಬಿಟ್ಟು ಯಾರನ್ನಾದ್ರೂ ಒಬ್ರಿಗೊಬ್ರು ಕಾಸು ಕೊಟ್ಟು ಅಥವಾ ಒಬ್ರಿಗೊಬ್ರು ಏನೋ ಕಾಲಿಗೆ ಬಿದ್ದು ಒಬ್ರಿಗೊಬ್ರು ಏನೋ ದೊಡ್ಡ ಮಸ್ಕ ಹೊಡೆದು ಒಟ್ಟಿಗೆ ಸೇರಿಸಿದ್ದೀವ? ಯಾರಾದರೂ ಸೇರ್ಕೊಂಡಿದ್ದೀವ? ಖಂಡಿತ ಇಲ್ಲ. ಸೇರ್ಕೊಂಡ ಮೇಲೆ ಕಚ್ಚಾಡ್ತಾನೆ ಇದ್ದೀವಿ, ಆದರೂ ಹೋಗ್ತಾ ಇಲ್ಲ. ಸೇರ್ಕೊಂಡ ಮೇಲೂ ಕೂಡ ಕಚ್ಚಾಡ್ತಾ ಇದ್ದೀವಿ. ಈ ತೋಮನ ಥರ ನಾವು ಹೊಡ್ತಾ ತಿನ್ನೋಕ್ಕಿಲ್ಲಪ್ಪ, ನಾನು ಇಲ್ಲ, ನೀನು ಹೋಗೋದಾದ್ರೂ ಹೋಗು, ನಾನು ಬರಲ್ಲ. ನಮ್ಮಲ್ಲಿ ದೊಡ್ಡವ್ರು ಯಾರು? ನೀನಾ ನಾನಾ? ಎಡಗಡೆ ಯಾರು? ಮೈಕ್ ಯಾರು ಹಿಡಿಬೇಕು, ಕೀಬೋರ್ಡ್ ಯಾರು ಹಿಡಿಬೇಕು? ಏನೇ ಹೊಡೆದಾಟ ಮಾಡಿದ್ರು, ಏನೇ ಮಾಡಿದ್ರು ಹೋಗಲ್ಲ. ಸ್ವಲ್ಪ ದಿನ ಹೋದರು, ಆಮೇಲೆ ಮತ್ತೆ ಅಲ್ಲೇ. ಕಾರಣ ಏನು? ಸೇಮ್ ಸ್ಪಿರಿಟ್. ಇನ್ನು ಸೇಮ್ ಸ್ಪಿರಿಟ್ ಇಲ್ಲದೆ ಇದ್ರೆ, ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಯೇಸುವಿನ ಹಿಂಬಾಲಕರು ಅನೇಕ ಜನ ಅವ್ರ ಹಿಂದೆ ಬಂದರು. ಆದರೆ ಯೇಸು ಸ್ವಾಮಿಯ ಬೋಧನೆ ಇದು ಕಠಿಣವಾದ ಬೋಧನೆ, ಇದು ನಮ್ಮಿಂದ ಸಹಿಸಲಿಕ್ಕಾಗೋದಿಲ್ಲ ಅಂತ ಹೋದವರು ತಿರುಗಿ ಬರಲೇ ಇಲ್ಲ. ದೇ ಹ್ಯಾವ್ ಡಿಫರೆಂಟ್ ಸ್ಪಿರಿಟ್. ಅಂದಿನಿಂದ ಹಿಂಬಾಲಕರಲ್ಲಿ ಅವ್ರ ಫಾಲೋವರ್ಸೇ. ಹಲವರು ಅವರ ಸಹವಾಸವನ್ನು ಬಿಟ್ಟೇ ಬಿಟ್ಟರು. ಹೋದವರು ಹಿಂತಿರುಗಿ ಬರಲಿಲ್ಲ. ಹಾಲೆಲೂಯಾ. ಯಾಕೆ ಬರಲಿಲ್ಲ? ಅವರನ್ನು ನಡೆಸ್ತಾ ಇದ್ದ ಸ್ಪಿರಿಟೇ ಬೇರೆ. ಈ ಅಪೊಸ್ತಲರನ್ನ 12 ಮಂದಿಯನ್ನು ನಡೆಸ್ತಾ ಇದ್ದ ಸ್ಪಿರಿಟೇ ಬೇರೆ. ಯೇಸು ಇವರಿಗೂ ಕೇಳಿದ್ರು, ನೀವು ಹೋಗ್ಬೇಕೇನ್ರಪ್ಪ? ಪೇತ್ರ ಹೇಳ್ತಾನೆ, ಏನೋ ನಿನ್ನ ಬೋಧನೆ ನನಗೆ ಅರ್ಥನೂ ಆಗ್ತಾ ಇಲ್ಲ, ಏನೂ ಇಲ್ಲ, ಮಾಂಸ ರಕ್ತ ತಿನ್ನು ಕುಡಿ ಎಲ್ಲ ಹೇಳ್ತಾ ಇದೆಯಾ, ತಲೆ ಕೆಟ್ಟು ಹೋಗ್ತಾ ಇದೆ, ಆದರೂ ಕೂಡ ನಿಮ್ಮನ್ನು ಬಿಟ್ಟು ಹೋಗುವುದಾದರೂ ಯಾರ ಬಳಿಗೆ? ಇರೋಕ್ಕೆ ಒಂದು ಗೊಂದಲ ಆಗ್ತಾ ಇದೆ, ಸರಿಯಾದ ಒಂದು ಉತ್ತರ ಸಿಗ್ತಾ ಇಲ್ಲ, ಸರಿಯಾದ ಒಂದು ಗ್ರಿಪ್ ಸಿಗ್ತಾ ಇಲ್ಲ, ಆದರೂ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. ಪೇತ್ರ ಹೇಳ್ತಾನೆ, ಪ್ರಭುವೇ ನಿತ್ಯ ಜೀವ ನಾವು ಹೋಗುವುದಾದರೂ 6:68 ಪ್ರಭುವೇ ನಾವು ಹೋಗುವುದಾದರೂ ಯಾರ ಬಳಿಗೆ? ನಿತ್ಯ ಜೀವವನ್ನು ಇವ ನುಡಿ ಇರುವುದು ತಮ್ಮಲ್ಲೇ. ಹಾಲೆಲೂಯಾ, ಹಾಲೆಲೂಯಾ. ಹೋಗ್ಲಿಕ್ಕೆ ಮೈಂಡ್ ಒಂದು ಕಡೆ ಹೋಗೋಣ ಅಂತ ಹೇಳ್ತಾ ಇದೆ, ಆದರೆ ಒಳಗಡೆ ನಿತ್ಯ ಜೀವದ ತವಕ. ಹೋಲಿ ಸ್ಪಿರಿಟ್ ಹೋಗಬೇಡ, ನಿತ್ಯ ಜೀವದ ನುಡಿ ಇಲ್ಲಿ ಇದೆ.
ಕೆಲವು ಟೈಮ್ ನಮ್ಮ ಮೈಂಡಿಗೂ ಹೀಗೆ ಅನಿಸುತ್ತೆ, ಶಿಜು ಬ್ರದರ್ ಸರಿ ಇಲ್ಲ, ಪರವಾಗಿಲ್ಲ, ಆದರೂ ವಾಕ್ಯ ಸಿಗುತ್ತಲ್ವ. ಶಿಜು ಬ್ರದರ್ ಸರಿ ಇಲ್ಲದಿದ್ರೆ ನಮಗೇನು, ಅವ್ರ ಲೆಕ್ಕ ಕೊಟ್ಕೊಳ್ತಾರೆ, ಅವ್ರ ಕರ್ಮ ಅವ್ರು ಉಣ್ತಾರೆ, ನಮಗೇನು? ನಮಗೆ ನಿತ್ಯ ಜೀವದ ವಾಕ್ಯ ಸಿಗ್ತಾ ಇದೆಯಾ? ಇದ್ದು ಬಿಡೋಣ ಅತ್ಲಾಗೆ, ಕಷ್ಟನೋ ಸುಖನೋ. ಅವ್ರು ಪ್ರೈಸಲೋಡು ಹೇಳ್ತಾರೋ ಇಲ್ವೋ, ನಮ್ಮನ್ನ ತಬ್ಕೊಳ್ತಾರೋ ಇಲ್ವೋ, ಅವ್ರು ಯಾರನ್ನಾದರೂ ತಬ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನಾವು ನೋಡಲೇ ಇಲ್ಲ ಅಂತಲೇ ಅಂದ್ಕೊಬಿಡೋಣ, ನಮ್ಮ ಕಣ್ಣಿಗೆ ಬೀಳಲಿಲ್ಲ ಅಂತಲೇ ಅಂದ್ಕೊಬಿಡೋಣ. ಅವ್ರು ಯಾರ ಜೊತೆಗಾದರೂ ಫೋನಲ್ಲಿ ಮಾತಾಡ್ಕೊಳ್ಳಿ, ಎಷ್ಟೊತ್ತಾದರೂ ಮಾತಾಡ್ಕೊಳ್ಳಿ, ನಮಗದು ಬೇಡವೇ ಬೇಡ. ನಿತ್ಯ ಜೀವದ ನುಡಿಗಳು ಸಿಗ್ತದೆ. ಫಸ್ಟ್ ಸಂಡೇ ಬರೋಣ, ವೆಬೆಕ್ಸಲ್ಲಿ ಬರೋಣ, ಅಲ್ಲಿ ಇಲ್ಲಿ ಕದ್ದು ಮುಚ್ಚಿ ಆದರೂ ಬಂದು ಕೇಳೋಣ, ವಾಕ್ಯ ಕೇಳೋಣ ಅಷ್ಟೇ. ಇದೇ ಆಗ್ತಾ ಇರೋದು. ಈ ಪೇತ್ರ ಇವರಿಗೂ ಕೂಡ ಅವ್ರಿಗೆ ಗೊತ್ತು ಒದೆ ಬೀಳುತ್ತೆ ಅಂತ. ಇವತ್ತಲ್ಲ ನಾಳೆ ನಮ್ಗೆ ಒದೆ ಗ್ಯಾರಂಟಿ ಅಂತ ಗೊತ್ತು. ಆದರೂ ಕೂಡ ಒಳಗಡೆ ತವಕ, ಒಳಗಡೆ ಪರಿಶುದ್ಧಾತ್ಮ ಬಿಡ್ತಾ ಇಲ್ಲ. ನಿತ್ಯ ಜೀವದ ನುಡಿ ಸಿಗಲ್ಲ ಮಗನೇ ಹೋದರೆ, ಅದು ಒಳಗಡೆ ಪರಿಶುದ್ಧಾತ್ಮರಿಗೆ ಗೊತ್ತು. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಷ್ಟೋ ಬಾರಿ ನಾವು ಕೂಡ ಈ ಪ್ರೇಷಿತರ ಹಾಗೇನೆ ಇರ್ತೀವಿ. ಯಾರು ಕೂಡ ಪರ್ಫೆಕ್ಟ್ ಆಗಿ 100ಕ್ಕೆ 100ರಷ್ಟು ನಾವು ಒಟ್ಟಿಗೆ ಇರ್ತೀವಿ ಅಂತಲ್ಲ, ಆದರೆ ಆತ್ಮದಲ್ಲಿ ಒಟ್ಟಿಗೆ ಇರ್ತೀವಿ. ಶಾರೀರಿಕವಾಗಿ ಮಾನಸಿಕವಾಗಿ ಸ್ವಲ್ಪ ವಿಭಜನೆಗಳು ಗೊಂದಲಗಳು ಇದ್ದರೂ ಕೂಡ ಇನ್ ಸ್ಪಿರಿಟ್ ವಿ ಆರ್ ಒನ್. ಅದನ್ನೇ ಇಲ್ಲಿ ಹೇಳಿದ್ದು, ಮೇಂಟೈನ್ ದ ಯೂನಿಟಿ ಆಫ್ ದ ಸ್ಪಿರಿಟ್. ಇದಕ್ಕೇನು ಮಾಡಬೇಕು? ಪ್ರೇ, ಒಬ್ಬರಿಗೊಬ್ಬರು ಪ್ರಾರ್ಥಿಸಿರಿ, ಒಬ್ಬರಿಗೊಬ್ಬರು ಪ್ರಾರ್ಥಿಸಿರಿ. ಮಾತ್ರವಲ್ಲ, ಕಂಟಿನ್ಯೂಸ್ಲಿ ಬೀಯಿಂಗ್ ಫಿಲ್ಡ್ ಬೈ ದ ಹೋಲಿ ಸ್ಪಿರಿಟ್. ಯಾವಾಗಲೂ ಪವಿತ್ರಾತ್ಮ ಭರಿತರಾಗಿರಿ. ಬಿ ಫಿಲ್ಡ್ ಬೈ ದ ಹೋಲಿ ಸ್ಪಿರಿಟ್. ಈಗ ಟೈಟ್ ಆಗಿರಿ ಅಂತಾರಲ್ಲ, ಯಾವಾಗಲೂ ಟೈಟ್ ಆಗಿರ್ತಾರೆ ಡ್ರಿಂಕ್ಸ್ ಕುಡಿದು. ಅವ್ರಿಗೆ ಯಾವುದಾದ್ರೂ ಚಿಂತೆ ಇದೆಯಾ? ನೀವು ಅವ್ರನ್ನ ಕೇಳಿ, ಯಾಕಪ್ಪ ಯಾವಾಗಲೂ ಟೈಟ್ ಆಗಿರ್ತೀಯ ಅಂತ. ಅವ್ರು ಹೇಳೋದಿಷ್ಟೇ, ನಾವೇನಾದರೂ ಕುಡ್ದಿಲ್ಲ ಅಂದರೆ ಟೆನ್ಷನ್ ಆಗಿಬಿಡುತ್ತೆ, ಏನೇನೋ ಯೋಚನೆ ಬಂದುಬಿಡುತ್ತೆ. ನಾವು ಹೀಗೆ ಟೈಟ್ ಆಗಿದ್ದರೆ ಸ್ವರ್ಗದಲ್ಲಿ ಇರ್ತೀವಿ. ಏನೂ ಯೋಚನೆ ಇಲ್ಲ, ಹೆಂಡ್ತಿದ ಯೋಚನೆ ಇಲ್ಲ, ಮಕ್ಕಳದ ಯೋಚನೆ ಇಲ್ಲ, ಸಾಲಗಾರದ ಯೋಚನೆ ಇಲ್ಲ, ಸಾವಿನ ಯೋಚನೆ ಇಲ್ಲ, ಏನೂ ಯೋಚನೆ ಇಲ್ಲ. ಚರಂಡಿಲಿ ಬಿದ್ದರೂ ಯೋಚನೆ ಇಲ್ಲ, ನಾಯಿ ಬಂದು ನೆಕ್ಕಿದ್ರೂ ಯೋಚನೆ ಇಲ್ಲ, ಆರಾಮಾಗಿರ್ತೀವಿ. ಅದಕ್ಕೆ ಪೌಲರು ಹೇಳ್ತಾರೆ, ಮದ್ಯಪಾನ ಮಾಡಿ ಮತ್ತರಾಗಿರಬೇಡಿ, ಪವಿತ್ರಾತ್ಮನ ಕುಡಿದು ಮತ್ತರಾಗಿರಿ. ಯಾವ ಯೋಚನೆನೂ ಬರಲ್ಲ ಅವಾಗ. ಅಯ್ಯೋ ಅವ್ರೇನು ಅಂದ್ಕೊಳ್ತಾರೋ, ಇವ್ರೇನು ಅಂದ್ಕೊಳ್ತಾರೋ, ಅವ್ರೇನು ಮಾಡ್ತಾರೋ, ಅಲ್ಲೋದ್ರೆ ಏನಾಗುತ್ತೋ ಏನೋ, ಯಾವ ನಾಯಿ ಉಚ್ಚಿ ಹೊಯ್ಯುತ್ತೋ, ಯಾವ ನಾಯಿ ಕಚ್ಚುತ್ತೋ, ಏನು ಮಾಡಿದ್ರು ಬಿವೇರ್ ಆಫ್ ಡಾಗ್ಸ್, ಬಟ್ ಡೋಂಟ್ ವರಿ ಅಬೌಟ್ ಡಾಗ್ಸ್. ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗಾಗಬೇಕಾದ್ರೆ ವಿ ನೀಡ್ ಟು ಬಿ. ಇದು ಇದೇ ಅಧ್ಯಾಯದಲ್ಲಿ ಇದೆಯೇನೋ ಅಲ್ವಾ, ಅಥವಾ ನೆಕ್ಸ್ಟ್ ಅಧ್ಯಾಯದಲ್ಲ? 5:18 ಡೂ ನಾಟ್ ಗೆಟ್ ಡ್ರಂಕ್ ವಿತ್ ವೈನ್, ಫಾರ್ ದಟ್ ಈಸ್ ಡೆಬುಷರಿ, ಬಟ್ ಬಿ ಫಿಲ್ಡ್ ವಿತ್. ಮದ್ಯಪಾನ ಮಾಡಿ ಮತ್ತರಾಗಬೇಡಿ. ಎಫಿಷಿಯನ್ಸ್ 5:18 and 19. ಅದು ಪಾಪಕೃತ್ಯಗಳಿಗೆ ಎಡೆ ಮಾಡುತ್ತದೆ. ಬದಲಿಗೆ ರೀಪ್ಲೇಸ್ ಮಾಡ್ಕೊಳ್ಳಿ, ಮತ್ತರಾಗಿರಿ, ಆ ಮತ್ತಿರಲಿ, ಬಟ್ ಕುಡಿಯೋ ಐಟಮ್ ಚೇಂಜ್ ಮಾಡ್ಕೊಳ್ಳಿ. ಬದಲಿಗೆ ಪವಿತ್ರಾತ್ಮರಿಂದ ಭರಿತರಾಗಿರಿ. ಮದ್ಯಪಾನದಿಂದ ಭರಿತರಾಗಬೇಡಿ, ಆತ್ಮರನ್ನು ಕುಡಿರಿ. ಡ್ರಿಂಕ್ ದ ಲಿವಿಂಗ್ ವಾಟರ್. ಯೇಸು ಹೇಳ್ತಾರಲ್ವ, ನಾನು ಕೊಡುವ ನೀರು, ಅದು ಕುಡೀರಿ. ಅದು ಕುಡಿದ್ರೆ ನೀವೇನು ಮಾಡ್ತೀರಿ? ಓಡ್ತೀರಿ. ಸಮಾರ್ಯ ಸ್ತ್ರೀ ಓಡಿದಾಗೆ ಓಡ್ತೀರಿ. ಎಲ್ಲಿಗೆ ಓಡ್ತೀರಿ? ಎಲ್ಲಿ ಸಿಗುತ್ತೋ ಅಲ್ಲಿಗೆ ಓಡ್ತೀರಿ. ಯಾಕೆ ಓಡ್ತೀರಿ? ಸಿಗುವವ್ರನ್ನೆಲ್ಲ ಯೇಸು ಕಡೆಗೆ ಕರ್ಕೊಂಡು ಬರ್ಲಿಕ್ಕೆ ಓಡ್ತೀರಿ. ಗೊತ್ತು ಗುರಿ ಇಲ್ಲದೆ ಓಡೋದಿಲ್ಲ, ಗೊತ್ತು ಗುರಿ ಇರುವವರಾಗಿ ಓಡ್ತೀವಿ. ಹೇಗೆ? ಆಸ್ ಯು ಸಿಂಗ್ psalms and hymns and spiritual songs among yourselves, singing and making melody to the Lord in your hearts,
giving thanks to God the Father at all times and for everything in the name of our Lord Jesus Christ. ಇದು ಎಲ್ರಿಗೂ ಮಾಡ್ಬೋದು. ಆ ಕೀರ್ತನೆ, ಹಾಡು, ಕೀರ್ತನೆ ಅಂದರೆ ಬೈಬಲಲ್ಲಿರೋ ಕೀರ್ತನೆ. ಓಕೆ, ಕೀರ್ತನೆ, ಹಾಡು, ಭಕ್ತಿ ಗೀತೆ, ಇವುಗಳಿಂದ ನಿಮ್ಮ ಭಾವಗಳನ್ನು ಪರಸ್ಪರ ವ್ಯಕ್ತಪಡಿಸಿರಿ. ಹೃದಯಾಂತರಾಳದಿಂದ ಹಾಡಿ ಪ್ರಭುವಿಗೆ ಸ್ತುತಿ ಸಲ್ಲಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಯಾವಾಗಲೂ ಎಲ್ಲ ವರಗಳಿಗಾಗಿ ಪಿತನಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಇದು ಮಾಡ್ತಾ ಇದ್ರೆ ಏನಾಗಿರ್ತೀರಿ? ಟೈಟ್ ಆಗಿರ್ತೀರಿ. ಇದು ಮಾಡ್ತಾ ಇರಿ, ನೀವು ಯಾವಾಗಲೂ ಪವಿತ್ರಾತ್ಮ ಪಾನ ಮಾಡಿ ಮತ್ತರಾಗಿರ್ತೀರಿ. ಈ ಮತ್ತಲ್ಲಿ ಯಾರಾದರೂ ಒಂದು ಕೆನ್ನೆ ಹೊಡೆದ್ರೆ ಇಲ್ಲೂ ಹೊಡೆಯೋ ಅಂತೀರಿ, ಇಲ್ಲೂ ಹೊಡೆಯಂತೀವಿ. ನಿನ್ನನ್ನು ಹೊರಗಾಗ್ತೀವಿ, ಹೊರಗಾಗ್ತೀವಿ, ಗಾಡ್ ಬ್ಲೆಸ್ ಯು ಅಂತೀವಿ. ಯಾಕಂದ್ರೆ ಟೈಟ್ ಆಗಿಬಿಟ್ಟಿದ್ದೀರಲ್ಲ. ನೀವು ನೋಡಿ, ಫುಲ್ಲು ಟೈಟ್ ಆದ ಎಣ್ಣೆ ಪಾರ್ಟಿಗಳನ್ನ ಎತ್ತಿಬಿಟ್ಟು ಅವ್ರನ್ನ ಎಲ್ಲಾದ್ರೂ ಬಿಸಾಡಿದರೆ ಅವ್ರು ಬೈಕೊಳ್ಳಲ್ಲ, ಅವ್ರು ಅಲ್ಲೇ ಸುಮ್ಮನೆ ಬಿದ್ದಿರ್ತಾರೆ. ಈ ಅರ್ಧಂಬರ್ಧ ಟೈಟ್ ಆದವರು ಗಲಾಟೆಗೆ ಬರ್ತಾರೆ. ಫುಲ್ಲು ಟೈಟ್ ಆದವರು ಆದರೆ ಅಲ್ಲಿ ನಗ್ತಾ ಇರ್ತಾರೆ. ಹಾಗೆ ನೀವು ಈ ಪರಿಶುದ್ಧಾತ್ಮ ಭರಿತರಾದರೆ ನಿಮ್ಮ ಮೇಲೆ ಇಲ್ಲ ಸಲ್ಲದ ಅಪವಾದ ಬಂದರೆ, ಯಾರಾದರೂ ಏನಾದರೂ ಹೇಳಿದ್ರು ಮಾಡಿದ್ರು ಕೂಡ ನೀವು ಕೂಡ ಈ ಮತ್ತರಾದವ್ರ ಥರ ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ ಹಾಲೆಲೂಯಾ ಶಲಬರ ವಂದರ ಹಾಲೆಲೂಯಾ ಸ್ತೋತ್ರ ಯೇಸುವೆ ಹಾಲೆಲೂಯಾ ಅದನ್ನೇ ಹೇಳ್ತೀರಿ. ಆಗ ಇವರಿಗೆ ಹುಚ್ಚಿಡ್ತಿದೆ, ಇವರು ಸಹವಾಸ ಮಾಡಿದರೆ ನಮಗೂ ಹುಚ್ಚು ಹಿಡಿಯುತ್ತೆ ಅಂತ ಬಿಟ್ಟು ಹೋಗ್ತಾರೆ. ಯು ಆರ್ ಫ್ರೀ, ಎಸ್ಕೇಪ್ ಆಗ್ಬೋದು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನೋಡಿ, ಕುಡುಕರಿಗೆ ಯಾರು ಎಷ್ಟು ಟಾರ್ಚರ್ ಕೊಡೋಕೆ ಹೋಗ್ತಾರೆ? ಎರಡು ಮೂರು ಸಾರಿ ಹೊಡಿತಾರೆ, ಬಡಿತಾರೆ, ಎತ್ತು ಬಿಸಾಡ್ತಾರೆ. ಆಮೇಲೆ ಸಹವಾಸನೆ ಮಾಡಿ ಹಿಂಗೆ ಹಾಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಅದು ಇದು ಮಾಡ್ತಾರೆ. ಆಮೇಲೆ ತಲೆ ಕೆಟ್ಟುಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಬಿಟ್ಬಿಡ್ತಾರೆ. ಅವಾಗಿನ್ನೂ ಫ್ರೀಡಮ್. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. So, in order to maintain the unity of the Holy Spirit, we need to be filled by the power of God always. ನಿರಂತರವಾಗಿ ಯಾವಾಗಲೂ ಪವಿತ್ರ ಆತ್ಮ ಭರಿತರಾಗಿ ಇರಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಸದ್ಯಕ್ಕೆ ಸಾಕು, ಇವತ್ತು ಮುಂದಕ್ಕೆ ಇನ್ನು ಸುಮಾರಿದೆ. ನಾವಿದು ಶುರು ಮಾಡಿ ಸುಮಾರು 1 ವಾರ ಆಯಿತು, ಇದು ಮುಗೀತಾ ಇಲ್ಲ. ಎದ್ದು ನಿಂತ್ಕೊಳ್ಳೋಣ, ನೋಡೋಣ ಯಾವಾಗ ಮುಗಿಯುತ್ತೋ ಮುಗಿಲಿ. ದೇವರು ನಮ್ಮನ್ನು ಕರೆದಿರುವ ಆ ಕರೆಗೆ ಯೋಗ್ಯವಾದ ಬಾಳ್ವೆ ಮಾಡಬೇಕಾದ್ರೆ ಇದೆಲ್ಲ ನಾವು ಮಾಡಬೇಕು. ಇದೆಲ್ಲ ಮಾಡಲಿಕ್ಕೆ ಬೇಕಾದ ಬಲ ನಮಗೆ ಅವರೇ ಕೊಡ್ತಾರೆ. ಆಯಿತಾ? ಬಲ ಯಾರು ಕೊಡ್ತಾರೆ? ಅದಕ್ಕೆ ಹೋಪ್ ಕೊಡುವಂಥ ವಾಕ್ಯ 3ನೇ ಅಧ್ಯಾಯ, ಅದರ ಹಿಂದಿನ ಅಧ್ಯಾಯದಲ್ಲಿ 20ನೇ ವಾಕ್ಯ. 3ನೇ ಅಧ್ಯಾಯದ 20ನೇ ವಾಕ್ಯ ಏನು ಹೇಳ್ತಾರೆ? ನಮ್ಮಲ್ಲಿ ಕಾರ್ಯ ಸಾಧಿಸುವ ನಮ್ಮ ಆಶೆ ಆಕಾಂಕ್ಷೆಗಳಿಗಿಂತಲೂ ಬೇಡಿಕೆ ಕೋರಿಕೆಗಳಿಗಿಂತಲೂ ಅಧಿಕವಾದದನ್ನು ಎಷ್ಟು ಮಾಡಲು? ಅಧಿಕವಾದದನ್ನು ಮಾಡಲು ದೇವರ ಶಕ್ತರು. ಡೋಂಟ್ ವರಿ, ಇದು ಹೇಗಪ್ಪ ಆಗೋದು, ಇದಕ್ಕೆ ಶಕ್ತಿ ಎಲ್ಲಿಂದಪ್ಪ, ನಮ್ಮ ಹತ್ರ ಅಷ್ಟು ಪವರ್ ಇಲ್ವಲ್ಲಪ್ಪ ಅಂತ ನೀವು ಯೋಚನೆ ಮಾಡೋದಾದರೆ ದೇವರು ಹೇಳ್ತಾರೆ, ದೇವರು ಗಾಡ್ ಈಸ್ ಏಬಲ್ to accomplish abundantly far more than all we can ask or imagine. ನೀವು ಭಾವಿಸುವುದಕ್ಕಿಂತಲೂ ನೀವು ಕೇಳುವುದಕ್ಕಿಂತಲೂ ಅಧಿಕವಾಗಿ ದೇವರು ನಿಮ್ಮಲ್ಲಿರುವ ಪರಿಶುದ್ಧಾತ್ಮನ ಮುಖಾಂತರ ಇದನ್ನು ನೆರವೇರಿಸ್ತಾರೆ. Now to him who by the power at work within us ನಮ್ಮಲ್ಲಿ ಕಾರ್ಯ ಮಾಡುತ್ತಿರುವ ಪರಿಶುದ್ಧ ಆತ್ಮನ ಮುಖಾಂತರ God is able to accomplish abundantly far more than all we can ask or imagine. ನೀವು ಪ್ರಾರ್ಥಿಸುವುದಕ್ಕಿಂತ ಭಾವಿಸುವುದಕ್ಕಿಂತ ಹೆಚ್ಚಾದ ರೀತಿಯಲ್ಲಿ ನೀವು ಯಾವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರೋ ಆ ಕರೆಯಲ್ಲಿ ನೀವು ಮುಂದಕ್ಕೆ ಹೋಗ್ಲಿಕ್ಕಾಗ್ತದೆ. ಕರೆದಾತನು ನಂಬಿಗಸ್ತನಾಗಿದ್ದಾನೆ.
ಕರೆದಾತನು ಮನುಷ್ಯನಲ್ಲ, ಕರೆದಾತನು ಸರ್ವಶಕ್ತನಾದ ದೇವರು, ಮೃತ್ಯುಂಜಯನಾದ ದೇವರು, ಪ್ರಭು ಯೇಸು ಕ್ರಿಸ್ತರು. ಆತನು ಕೈ ಹಿಡ್ಕೊಂಡಿದ್ದಾನೆ ಪ್ರಿಯರೇ. ಯೆಹೋಶುವನಿಗೆ ದೇವರು ಹೇಳ್ತಾರೆ, ನೀನು ಹೋಗುವ ಸ್ಥಳದಲ್ಲೆಲ್ಲ ನಿನ್ನ ದೇವರು ಸರ್ವೇಶ್ವರನು ಆದ ನಾನು ನಿನ್ನ ಸಂಗಡ ಇರ್ತೇನೆ. ಐ ವಿಲ್ ಬಿ ವಿತ್ ಯು ವೇರ್ ಎವರ್ ಯು ಗೋ. ಇಫ್ ಯು ಬಿಲೀವ್ ಯು ಕ್ಯಾನ್ ಗೋ ಎನಿವೇರ್. ಇಫ್ ಯು ಬಿಲೀವ್ ದಟ್ ಯುವರ್ ಗಾಡ್ ಇಸ್ ವಿತ್ ಯು, ಯು ಕ್ಯಾನ್ ಗೋ ಎನಿವೇರ್ ಅಂಡ್ ಯು ವಿಲ್ ಗೋ ಎನಿವೇರ್. Fearlessly you can go. Without a shadow of doubt, you will go because you believe in the presence of God. ಅವರು ಮುಂದೆ ಹೋಗುವಾಗ ಬಾಗಿಲುಗಳು ತೆರೆಯಲ್ಪಡ್ತದೆ. ಅದು ಎಂಥ ಬಾಗಿಲೇ ಆದರೂ ಅದು ಮುರಿದು ಹೋಗ್ತದೆ. ನೀನು ಹೋಗುವಾಗ ನಿನಗಿಂತ ಮುಂಚಿತವಾಗಿ ಮುಂದೆ ಒಬ್ಬರು ಹೋಗ್ತಾರೆ. ಬಿಲೀವ್, ನಂಬಿಕೆ ಇಡು. ಯು ಆರ್ ನಾಟ್ ಅಲೋನ್. ನೀನು ಒಂಟಿ ಅಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ಐ ವಿಲ್ ನಾಟ್ ಲೀವ್ ಯು ಆಸ್ ಆರ್ಫನ್ಸ್. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ. ಐ ವಿಲ್ ಸೆಂಡ್ ಯು ಅನದರ್ ಹೆಲ್ಪರ್ ಜಸ್ಟ್ ಲೈಕ್ ಮೀ, ಹೋಲಿ ಸ್ಪಿರಿಟ್. His name is Holy Spirit. He will be with you and he will be also in you. ಅವರು ನಿಮ್ಮಲ್ಲಿಯೂ ನಿಮ್ಮೊಂದಿಗೂ ಇರುವರು. ಅವರು ನಿಮ್ಮನ್ನು ನಡೆಸ್ತಾರೆ. ನೀವಲ್ಲ ಅವ್ರನ್ನ ನಡೆಸೋದು, ಅವರು ನಿಮ್ಮನ್ನು ನಡೆಸ್ತಾರೆ. ನೀವು ಹೋಗುವಾಗ ನೀವಲ್ಲ ಹೋಗೋದು, ನಿಮ್ಮ ಮುಂದೆ ಒಬ್ಬರಿದ್ದಾರೆ, ಅವರು ಚಲಿಸ್ತಾರೆ. ಆದರೆ ಜನಕ್ಕೆ ಕಾಣಿಸೋದು ನೀವಾಗಿರ್ತೀರಿ, ಕಾರ್ಯ ಮಾಡುವುದು ಪರಿಶುದ್ಧಾತ್ಮರಾಗಿರ್ತಾರೆ. ವಿಶ್ವಾಸದಿಂದ ಮುಂದೆ ಹೋಗಬೇಕು ಪ್ರೀತಿಯ ಸಹೋದರ ಸಹೋದರರೇ. ಯೇಸು ನಮ್ಮೊಂದಿಗಿರ್ತಾರೆ. ಯೇಸು ನನ್ನಲ್ಲಿ ನೀನಿರಲಿ.